ಓಕೆ, ರೀಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈಗ ಕೇಳಿಸ್ತಾ ಇದೆ ಅಲ್ಲ? ಹಲೋ ಹಲೋ. ಹಲೋ ಮ್ಯಾಮ್, ಕೇಳಿಸ್ತಾ ಇದೆ ಮ್ಯಾಮ್. ಓಕೆ. ನಾನೀಗ 6-7 ಪೇಜ್ ಮುಗಿಸಿದ್ದೀನಿ. ನಾನೀಗ ಕೇಳಿಸಿಲ್ಲ ನಿಮ್ಗೆ. ಓಕೆ, ಈ ಒಂದು 3 ಒಂದು ಅಂಶಗಳನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಈ ಪ್ರಿಸನ್ ಮ್ಯಾನುವಲ್ ಅನ್ನ ರೆಡಿ ಮಾಡಲಾಗಿದೆ ಅಂತ ಹೇಳ್ಬೋದು. ಒಂದು, ಮಾನವ ಹಕ್ಕುಗಳ ಸಮಸ್ಯೆಗಳು, ರಾಷ್ಟ್ರೀಯ ಕಾರ್ಯಾಗಾರ ನೀತಿ ಅವಶ್ಯಕತೆ ಮತ್ತು ಕಾನೂನುಗಳಲ್ಲಿ ಏಕರೂಪತೆಯನ್ನ ತರುವಂತ ಒಂದು ನಿಟ್ಟಿನಲ್ಲಿ ಒಂದು 1960ರ ಒಂದು ಆಧುನಿಕ ಕಾರ್ಯಾಗಾರ ಕೈಪಿಡಿ ಇದನ್ನ ಆಧರಿಸಿ ಏನ್ ಮಾಡಿದೆ ಅಂತಂದ್ರೆ 2003ರಲ್ಲಿ ಮಾಡೆಲ್ ಪ್ರಿಸನ್ ಮ್ಯಾನುವಲ್ ಕಮಿಟಿ ಇದೇನ ಮಾಡಿದೆ ಅಂತಂದ್ರೆ ಈ ಒಂದು ಸದ್ಯದಲ್ಲಿರ್ತಕ್ಕಂತ ಒಂದು ಮ್ಯಾನುವಲ್ ಅನ್ನ ರೆಡಿ ಮಾಡ್ಲಿಕ್ಕೆ ಒಂದು ಶಿಫಾರಸು ಮಾಡಿದೆ ಅಂತ ಹೇಳಿ ಹೇಳ್ಬಹುದು. ಆಮೇಲೆ ಇದು ಏನು ಅಂತಂದ್ರೆ ಸಾಮಾನ್ಯವಾಗಿ ಹಲವಾರು ಅಂಶಗಳನ್ನ ಈ ಒಂದು ಪ್ರಿಸನ್ ಮ್ಯಾನುವಲ್ ಯಾಕೆ ಬೇಕು ನಮ್ಮ ದೇಶದಲ್ಲಿ ಅಂತಂದ್ರೆ ಭಾರತದಲ್ಲಿನ ಕಾರ್ಯಾಗೃಹಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಮಾದರಿ ಜೈಲು ಅಸ್ತಿತ್ವದಲ್ಲಿ ಇರಬಹುದು ಇದೆ ಅಂತ ಮಾದರಿ ಜೈಲು ಕೈಪಿಡಿ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿ ನಾವು ಹೇಳ್ಬಹುದು. ಆಮೇಲೆ ಈ ಒಂದು ಮಾದರಿ ಜೈಲು ಕೈಪಿಡಿ ತನ್ನದೇ ಆದಂತ ಕೆಲವೊಂದು ಉದ್ದೇಶಗಳನ್ನ ಅಥವಾ ಗುರಿಗಳನ್ನ ಹೊಂದಿದೆ ಅಂತ ಹೇಳಬಹುದು. ಅದು ಏನು ಅಂತಂದ್ರೆ ಫಾರ್ ಡೆವಲಪಿಂಗ್ ಪ್ರಿಸನ್ ಸಿಸ್ಟಮ್ ಇನ್ ಕಂಟ್ರಿ ಆಸ್ ಅನ್ ಇಫೆಕ್ಟಿವ್ ಇನ್ಸ್ಟ್ರೂಮೆಂಟ್ ಫಾರ್ ದ ರಿಫಾರ್ಮೇಶನ್ ಅಂಡ್ ರಿಹ್ಯಾಬಿಟೇಷನ್ ಆಫ್ ಅಫೆಂಡರ್ಸ್, ದ ಡ್ರಾಫ್ಟ್ ಮಾಡೆಲ್ ಪ್ರಿಸನ್ ಮ್ಯಾನುವಲ್ ಏಮ್ಸ್ ಆಟ್ ಅಂದ್ರೆ ಒಂದು ಅಪರಾಧಿಗಳ ಸುಧಾರಣೆ ಮತ್ತು ಪುನರ್ವಸತಿಗಾಗಿ ಒಂದು ಪರಿಣಾಮಕಾರಿಯಾದಂತ ಒಂದು ಕಾರ್ಯನಿರ್ವಹಿಸುವಲ್ಲಿ ಅಥವಾ ವ್ಯವಸ್ಥೆಯನ್ನ ತರುವಲ್ಲಿ ಅಥವಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ಒಂದು ಕರಡು ಮಾದರಿ ಕೈಪಿಡಿ ತನ್ನ ಗುರಿಯನ್ನು ಹೊಂದಿದೆ ಅಂತ ಹೇಳಿ ಹೇಳ್ಬಹುದು. ಏನು ಅಂತಂದ್ರೆ ಫಸ್ಟ್ ಒನ್, ಬ್ರಿಂಗಿಂಗ್ ದ ಬೇಸಿಕ್ ಇನ್ಫಾರ್ಮಿಟಿ ಇನ್ ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಗವರ್ನಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರಿಸನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರಿಸನರ್ಸ್ ಆಸ್ ಓವರ್ ಆಲ್ ಕಂಟ್ರಿ ಅಂದ್ರೆ ಸಾಮಾನ್ಯವಾಗಿ ಇಡೀ ದೇಶದ ಅಡಿಯಲ್ಲಿ ಅಥವಾ ದೇಶಾದ್ಯಂತ ಜೈಲುಗಳ ಆಡಳಿತ ಮತ್ತು ಕೈದಿಗಳ ನಿರ್ವಹಣೆ ಮತ್ತು ನಿಯಂತ್ರಿಸುವಂತ ಕಾನೂನುಗಳಿರ್ಬಹುದು, ನಿಯಮಗಳಿರ್ಬಹುದು, ನಿಬಂಧನೆಗಳಿರ್ಬಹುದು, ಈ ಎಲ್ಲವುಗಳಲ್ಲಿ ಕೂಡ ಏನಿರ್ಬೇಕು ಅಂತಂದ್ರೆ ಮೂಲ ಏಕರೂಪತೆಯನ್ನ ತರಲಿಕ್ಕೆ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಪ್ರಿಸನ್ ಮ್ಯಾನುವಲ್ ಪ್ರಯತ್ನ ಮಾಡಿದೆ ಅಂತ ಹೇಳಿ ಅಥವಾ ಕಮಿಟಿ ಪ್ರಯತ್ನ ಮಾಡಿದೆ ಅಂತ ಹೇಳಿ ಹೇಳ್ಬಹುದು. ದೆನ್ ಲೇಯಿಂಗ್ ಡೌನ್ ದ ಫ್ರೇಮ್ವರ್ಕ್ ಫಾರ್ ಬೋತ್ ಸೌಂಡ್ ಕಸ್ಟಡಿ ಅಂಡ್ ಟ್ರೀಟ್ಮೆಂಟ್ ಫಾರ್ ಪ್ರಿಸನರ್ಸ್. ಆಮೇಲೆ ಸರಿಯಾದಂತ ಒಂದು ಚಿಕಿತ್ಸೆ, ಸರಿಯಾದ ಪಾಲನೆ ಮತ್ತು ಚಿಕಿತ್ಸೆ ಎರಡನ್ನೂ ಕೂಡ ಒಂದು ಚೌಕಟ್ಟು ಹಾಕ್ಲಿಕ್ಕೆ ಯಾವ ರೀತಿಯಾಗಿ ಕಸ್ಟಡಿಗೆ ಬಂದಂತ ವ್ಯಕ್ತಿಗಳು ಅಂದ್ರೆ ಕಸ್ಟಡಿಗೆ ಬಂದಂತ ಒಂದು ಕಸ್ಟಡಿ ಅಂತಂದ್ರೆ ಅವರು ಏನಾಗ್ತದೆ ಅಂತಂದ್ರೆ ಪಾಲನೆಗಾಗಿ ಬರ್ತಾರೆ. ಪಾಲನೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಕೋರ್ಟ್ ನಿಂದ ಅಥವಾ ನ್ಯಾಯಾಂಗದಿಂದ ಅವರು ಶಿಕ್ಷೆಯನ್ನ ಪಡ್ಕೊಂಡು ಆರ್ಡರ್ ಆಗ್ತದ ಅವ್ರಿಗೆ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ಅಂತ ಹೇಳಿ ಶಿಕ್ಷೆ ಆಗ್ತದ. ಆ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ಎಲ್ಲಿ ಬರ್ತಾರ ಅಂತಂದ್ರೆ ಪ್ರಿಸನ್ಗೆ ಬರ್ತಾರ, ಅಲ್ಲಿ ಕಸ್ಟಡಿಗೆ ಬರ್ತಾರ. ಕಸ್ಟಡಿಗೆ ಬಂದಂತ ವ್ಯಕ್ತಿಗೆ ಸರಿಯಾದಂತ ಪಾಲನೆ ಮಾಡ್ಬೇಕು ಮತ್ತು ಸರಿಯಾದಂತ ಚಿಕಿತ್ಸೆಯನ್ನ ನೀಡಬೇಕು. ಆ ಎರಡನ್ನು ಕೂಡ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ಚೌಕಟ್ಟನ್ನು ಹಾಕ್ಲಿಕ್ಕೆ ಕೂಡ ಈ ಒಂದು ಪ್ರಿಸನ್ ಮ್ಯಾನುವಲ್ ಗುರಿಯನ್ನ ಇಟ್ಟುಕೊಂಡು ಮಾಡಿದೆ. ಅಲ್ಲದೆ rationalization of prison practices to cater effectively to various categories of prisoners. ಅಲ್ಲದೆ ವಿವಿಧ ವರ್ಗದ ಕೈದಿಗಳನ್ನ ಪರಿಣಾಮಕಾರಿಯಾಗಿ ಪೂರೈಸಲು ಕೂಡ ಜೈಲು ಅಭ್ಯಾಸಗಳ ತರ್ಕಬದ್ಧಗೊಳಿಸುವಿಕೆಯನ್ನ ಕೂಡ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರಿಸನ್ ಮ್ಯಾನುವಲ್ ಅನ್ನ ರೆಡಿ ಮಾಡಲಾಗಿದೆ. ಹಾಗೆ spelling out minimum standards of institutional services for the care, protection, treatment, education, training and re-socialization of incarcerated offenders. ಅಂದ್ರೆ ಒಂದು ಕಾರ್ಯಾಗೃಹ ವಾಸಕ್ಕೆ ಅಥವಾ ಸೆರೆಮನೆ ವಾಸಕ್ಕೆ ಒಳಗಾದಂತ ಅಪರಾಧಿಗಳ ಆರೈಕೆ, ರಕ್ಷಣೆ, ಚಿಕಿತ್ಸೆ, ಶಿಕ್ಷಣ, ತರಬೇತಿ ಮತ್ತು ಮರು ಸಾಮಾಜಿಕರಣಕ್ಕಾಗಿ ಸಾಂಸ್ಥಿಕ ಸೇವೆಗಳ ಕನಿಷ್ಠ ಮಾನದಂಡಗಳನ್ನ ಕೂಡ ಉಚ್ಚರಿಸುವಂತ ಕೆಲಸ ಇದು ಮಾಡಿದೆ. Then evolving such procedures for the protection of human rights for prisoners as they are entitled to within the limitations imposed by the process of incarceration. ಅಂದ್ರೆ ಸೆರೆವಾಸದ ಪ್ರಕ್ರಿಯೆಯಿಂದ ವಿಧಿಸಲಾದಂತ ಅಂದ್ರೆ ಇನ್ಕರ್ಸೇಷನ್ ಅಂತಂದ್ರೆ ಸೆರೆಮನೆ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೆರೆಮನೆ ವಾಸದ ಪ್ರಕ್ರಿಯೆಯಿಂದ ವಿಧಿಸಲಾದ ಮಿತಿಯೊಳಗೆ ಅಂದ್ರೆ ಅಲ್ಲಿ ಏನು ಅವರು ಇರ್ತಾರಲ್ಲ ಅಲ್ಲಿ ಇರ್ತಕ್ಕಂಥ ಎಲ್ಲ ಏನೋ ಒಂದು ಪ್ರಕ್ರಿಯೆ ಸೆರೆಮನೆ ವಾಸದ ಏನ್ ಪ್ರಕ್ರಿಯೆ ಇದಲ್ಲ ಅಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇರ್ತಾವ. ಆ ಲಿಮಿಟೇಷನ್ ಅಲ್ಲೇನೆ ಕೂಡ ಕೈದಿಗಳಿಗೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅಂತ ಕಾರ್ಯವಿಧಾನಗಳನ್ನ ರೂಪಿಸುವುದು. ಅಂದ್ರೆ ಇರುವಂತ ಪರಿಸ್ಥಿತಿಯಲ್ಲೇನೆ ಅಥವಾ ಇರುವಂತ ಪ್ರಕ್ರಿಯೆ ವಿಧಾನದಲ್ಲಿನೇ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಮಾನವ ಹಕ್ಕುಗಳನ್ನ ರಕ್ಷಿಸುವಂತದನ್ನ ಅಥವಾ ಯಾವ ರೀತಿಯಾಗಿ ರಕ್ಷಿಸಬಹುದು ಅನ್ನುವಂತ ಒಂದು ಕಾರ್ಯವಿಧಾನಗಳನ್ನ ರೂಪಿಸ್ಲಿಕ್ಕೆ ಈ ಒಂದು ಮ್ಯಾನುವಲ್ ರೆಡಿ ಆಯ್ತು ಅಂತ ಹೇಳಿ ಹೇಳ್ಬಹುದು. ದೆನ್ ಇಂಡಿವಿಜುವಲೈಸೇಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ಸ್
in keeping with their personal characteristics, behavior patterns and correctional requirements. ಅಲ್ಲದೇನೆ ಏನು ಅಂತಂದ್ರೆ ಕೈದಿಗಳ ವೈಯಕ್ತಿಕ ಲಕ್ಷಣಗಳು, ನಡವಳಿಕೆಯ ಮಾದರಿಗಳು ಮತ್ತು ತಿದ್ದುಪಡಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ಒಂದು ಸಾಂಸ್ಥಿಕ ಚಿಕಿತ್ಸೆಯ ಪ್ರತ್ಯೇಕರಣ ಮಾಡುವುದು ಅಂತ. ಇಂಡಿವಿಜುವಲೈಸೇಷನ್ ಅಂದ್ರೆ ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಏನು ಅಪರಾಧಿಗಳಿರ್ತಲ್ಲ ಅವರ ಎಲ್ಲರೂ ಒಂದೇ ತರದ ಅಪರಾಧಗಳನ್ನು ಮಾಡಿರೋದಿಲ್ಲ. ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಾಗಿರ್ತಾರ ಅಥವಾ ಬೇರೆ ಬೇರೆ ಪರ್ಸನಾಲಿಟಿ ಇರ್ತಾರ. ಪ್ರತಿಯೊಬ್ಬರು ಗುಣಲಕ್ಷಣಗಳು ಬೇರೆ ಬೇರೆನೆ ಇರ್ತಾವ. ಆ ಬೇರೆ ಬೇರೆ ಲಕ್ಷಣಗಳು ಅವರ ಒಂದು ನಡವಳಿಕೆಯ ಮಾದರಿ ಇರಬಹುದು ಅಥವಾ ಯಾವ ರೀತಿಯಾದಂತ ಒಂದು ತಿದ್ದುಪಡಿಯನ್ನು ತರ್ಲಿಕ್ಕೆ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅನ್ನುವಂತ ಒಂದು ಅನುಗುಣವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಆ ಸಾಂಸ್ಥಿಕ ಚಿಕಿತ್ಸೆ ಏನ್ ಕೊಡ್ತದಲ್ಲ ಆ ಸಂಸ್ಥೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡ್ತದಲ್ಲ ಅದನ್ನ ಪ್ರತ್ಯೇಕೀಕರಣಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮ್ಯಾನ್ಯುವಲ್ ರೆಡಿ ಆಯ್ತು ಅಂತ ಹೇಳಿ ಹೇಳ್ಬಹುದು. ದೆನ್ ಪ್ರೊವೈಡಿಂಗ್ ಅ ಸೈಂಟಿಫಿಕ್ ಬೇಸಿಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಸ್ಪೆಷಲ್ ಕ್ಯಾಟಗರೀಸ್ ಆಫ್ ಪ್ರಿಸನರ್ಸ್ ಸಚ್ ಆಸ್ ವುಮೆನ್, ಅಡೋಲ್ಸೆಂಟ್ಸ್ ಅಂಡ್ ಹೈ ಸೆಕ್ಯೂರಿಟಿ ಪ್ರಿಸನ್ಸ್. ಅಂದ್ರೆ ಪ್ರತಿಯೊಬ್ಬರಿಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಅವರವರ ವೈಜ್ಞಾನಿಕ ಆಧಾರವನ್ನ ಒದಗಿಸಿಕೊಡೋದು. ಪ್ರತಿಯೊಬ್ಬರಿಗೂ ಕೂಡ ಏನಾಗ್ತದೆ ಅಂತಂದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡುವಾಗ ಅಥವಾ ಅವರಲ್ಲಿ ಸುಧಾರಣೆಯನ್ನ ತರಬೇಕಾದಂತ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ವೈಜ್ಞಾನಿಕ ಆಧಾರವನ್ನ ಆಧರಿಸಿ ಅವ್ರಿಗೆ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಅವರು ಮಹಿಳೆಯರಿರ್ಬಹುದು, ಹದಿಹರೆಯದವ್ರು ಇರ್ಬಹುದು ಅಥವಾ ಹೆಚ್ಚಿನ ಭದ್ರತೆಗೆ ಒಳಗಾದಂತ ಕೈದಿಗಳಿರ್ಬಹುದು. ಅವ್ರಿಗೆ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಒಂದು ವೈಜ್ಞಾನಿಕ ಆಧಾರವನ್ನ ಒದಗಿಸುವಂತ ಕೆಲಸ ಮಾಡ್ತದ ಅಂತ ಹೇಳಿ ಹೇಳ್ಬಹುದು. ದೆನ್ outlining an organization of the Department of Prisons and Correctional Services which is conducive to its declaration, objective and delineating the duties and functions of the staff at various levels. ಅಲ್ಲದೆ ಕಾರ್ಯಾಗ್ರಹ ಮತ್ತು ತಿದ್ದುಪಡಿ ಸೇವೆಗಳ ಇಲಾಖೆ ಅಂತ ಏನು ಸಂಘಟನೆ ಇದಾವಲ್ಲ ಅದರ ಘೋಷಿತ ಉದ್ದೇಶಕ್ಕೆ ಅನುಕೂಲವಾಗುವಂತೆ ಮತ್ತು ವಿವಿಧ ಹಂತದಲ್ಲಿ ಸಿಬ್ಬಂದಿಗಳ ಕರ್ತವ್ಯಗಳೇನು ಮತ್ತು ಅವರ ಕಾರ್ಯಗಳನ್ನು ಏನು ಅಂತ ಹೇಳಿ ವಿವರಿಸುವಂತ ಒಂದು ಗುರಿಯನ್ನ ಈ ಒಂದು ಮ್ಯಾನ್ಯುವಲ್ ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್, ಡೆವಲಪಿಂಗ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಆಫ್ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಸರ್ವಿಸಸ್ ಅಂಡ್ ಅದರ್ ಕಾಂಪೋನೆಂಟ್ ಆಫ್ ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಅಂದ್ರೆ ಒಂದು ಕಾರ್ಯಾಗ್ರಹ ಇರಬಹುದು, ತಿದ್ದುಪಡಿ ಸೇವೆ ಇಲಾಖೆ ಇರಬಹುದು, ಮತ್ತೆ ಅಪರಾಧ ನ್ಯಾಯ ವ್ಯವಸ್ಥೆ ಇರಬಹುದು. ಈ ಎಲ್ಲಾ ಘಟಕಗಳಲ್ಲಿ ಇರ್ತಕ್ಕಂತ ಒಂದು ಸಮನ್ವಯವನ್ನ ಗೊಳಿಸುವಂತ ಕೆಲಸ ಕೂಡ ಅಥವಾ ಅಭಿವೃದ್ಧಿಪಡಿಸುವಂತದ್ದು ಕೂಡ ಈ ಒಂದು ಡ್ರಾಫ್ಟ್ ಅಲ್ಲಿ ಒಂದು ಗುರಿಯನ್ನ ಹೊಂದಿದೆ ಅಂತ ಹೇಳಿ ಹೇಳ್ಬಹುದು. ದೆನ್ ಎನ್ಶೋರಿಂಗ್ ಅವೈಲಬಿಲಿಟಿ ಆಫ್ ನೆಸೆಸರಿ ಸರ್ವಿಸಸ್ ಇನ್ಪುಟ್ಸ್ ಫ್ರಮ್ ಅದರ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ಸ್ ಇನ್ ಆನ್ ಇಫೆಕ್ಟಿವ್ ಫಂಕ್ಷನಿಂಗ್ ಆಫ್ ಪ್ರಿಸನ್. ಅಂದ್ರೆ ಒಂದು ಕಾರಾಗೃಹಗಳನ್ನ ಸಮರ್ಥವಾಗಿ ಕಾರ್ಯನಿರ್ವಹಣೆಯಲ್ಲಿ ಇತರ ಸಾರ್ವಜನಿಕ ಇಲಾಖೆಗಳಿಂದ ಕೂಡ ಅಗತ್ಯವಾದಂತ ಸೇವಾ ಒಳಹರಿವಿನ ಲಭ್ಯತೆಯನ್ನ ಖಚಿತಪಡಿಸಬಹುದು. ಇದು ಏನ್ ಮಾಡ್ತಂತಂದ್ರೆ ಸಾಮಾನ್ಯವಾಗಿ ಇದು ಕೆಲಸ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಸಂಸ್ಥೆ ಆಗಿರೋದ್ರಿಂದ ಇದು ಅಂತೂ ಮಾಡ್ತಿರ್ತದ. ಆದ್ರೆ ಬೇರೆ ಬೇರೆ ರೀತಿಯಾದಂತ ಒಂದು ಸಾರ್ವಜನಿಕ ಇಲಾಖೆಗಳು ಕೂಡ ಅದಾವ. ಅಂದ್ರೆ ಒಂದು ಸುಧಾರಣೆಯನ್ನ ತರಲಿಕ್ಕೆ ಕೈದಿಗಳಿಗೆ ಒಂದು ಮನಸ್ಸನ್ನ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಬೇಕು, ಅವರ ಒಂದು ಏನು ನಡವಳಿಕೆ ಯಾವ ರೀತಿ ಬದಲಾವಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಿರ್ತಾವ. ಅವುಗಳ ಒಂದು ಲಾಭವನ್ನ ಅಥವಾ ಲಭ್ಯತೆಯನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿಕ್ಕೆ ಕೂಡ ಈ ಒಂದು ಏನು ಮ್ಯಾನ್ಯುವಲ್ ತನ್ನ ಗುರಿಯನ್ನು ಹೊಂದಿತ್ತು. ದೆನ್ ಫಾರ್ಗಿಂಗ್ ಕನ್ಸ್ಟ್ರಕ್ಟಿವ್ ಲಿಂಕೇಜಸ್ ಬಿಟ್ವೀನ್ ಪ್ರಿಸನ್ ಪ್ರೋಗ್ರಾಮ್ಸ್ ಅಂಡ್ ಕಮ್ಯುನಿಟಿ ಬೇಸ್ಡ್ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ ಇನ್ ಅಚೀವಿಂಗ್ ದ ಆಬ್ಜೆಕ್ಟಿವ್ ಆಫ್ ದ ರಿಫಾರ್ಮೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ಪ್ರಿಸನರ್ಸ್. ಅಲ್ಲದೆ ಕೈದಿಗಳ ಸುಧಾರಣೆ ಮತ್ತು ಪುನರ್ವಸತಿಯ ಉದ್ದೇಶವನ್ನ ಸಾಧಿಸುವಲ್ಲಿ ಜೈಲು ಕಾರ್ಯಕ್ರಮಗಳು ಮತ್ತು ಸಮುದಾಯ ಆಧಾರಿತ ಕಲ್ಯಾಣ ಸಂಸ್ಥೆಗಳ ನಡುವೆ ಒಂದು ರಚನಾತ್ಮಕವಾದಂತಹ ಸಂಪರ್ಕವನ್ನ ರೂಪಿಸಲಿಕ್ಕೆ ತನ್ನ ಗುರಿಯನ್ನು ಇಟ್ಕೊಂಡಿತ್ತು. ದೆನ್ 12th one, living flexibility in the suggested provisions so as to allow for adaptation to local condition without undermining ಯೂನಿಫಾರ್ಮಿಟಿ ಇನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪ್ರಿಸನರ್ಸ್. ಕೈದಿಗಳ ಹಕ್ಕುಗಳು ಮತ್ತು ಕರ್ತವ್ಯಗಳಲ್ಲಿ ಏಕರೂಪತೆಯನ್ನ ಹಾಳು ಮಾಡದೆ ಸ್ಥಳೀಯ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಅನುವು ಮಾಡುವಂತೆ ಸೂಚಿಸಲಾದಂತ ನಿಬಂಧನೆಗಳಲ್ಲಿ ನಮ್ಯತೆಯನ್ನ ಬಿಡೋದು. ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ಯಾವುದೇ ರೀತಿಯಾದಂತ ಅವರಲ್ಲಿ ತೊಂದರೆಗಳಾಗಬಾರ್ದು, ಅವರ ಹಕ್ಕು ಮತ್ತು ಕರ್ತವ್ಯಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ಅದನ್ನ ಹಾಳು ಮಾಡುವಂತ ಪರಿಸ್ಥಿತಿ ಅವರಿಗೆ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ಏನಾಗ್ತದೆ ಅಂತಂದ್ರೆ ಫ್ಲೆಕ್ಸಿಬಿಲಿಟಿಯಿಂದ ಅದನ್ನ ನಾವು ಮಾಡೋದು. ಆ ನಿಟ್ಟಿನಲ್ಲಿ ಕೂಡ ಏನಾಯ್ತು ಅಂತಂದ್ರೆ ಈ ಒಂದು ಪ್ರಿಸನ್ ಮ್ಯಾನ್ಯುವಲ್ ತನ್ನ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಇನ್ ರೀಸೆಂಟ್ ಇಯರ್ಸ್ ಸ್ಟೆಪ್ಸ್ ಟು ಹ್ಯಾವ್
taken by some state governments to update their existing prison manuals and user in prison reforms. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ ಕೆಲವು ರಾಜ್ಯಗಳು ಏನ್ ಮಾಡ್ತಾರೆ, ಕೆಲವು ಏನು ಅಂತಂದ್ರೆ ರಾಜ್ಯ ಸರ್ಕಾರಗಳು ತಮ್ಮ ಒಂದು ಏನ್ ಹಳೆಯ ಒಂದು ಮ್ಯಾನುವಲ್ ಗಳನ್ನ ಇಟ್ಕೊಂಡು ಏನ್ ಒಂದು ನಡೆಸ್ತಿರ್ತಾರಲ್ಲ ಸಂಸ್ಥೆಯನ್ನ, ಅವುಗಳನ್ನ ತಿದ್ದುಪಡಿ ಮಾಡ್ಕೊಂಡಿದಾವೆ ಮತ್ತು ಅವುಗಳನ್ನ ನವೀಕರಣ ಮಾಡಿ ಏನ್ ಮಾಡ್ಯಾರ ಅಂತಂದ್ರೆ ಜೈಲು ಸುಧಾರಣೆಯನ್ನ ತರಲಿಕ್ಕೆ ಕೆಲವೊಂದು ಕ್ರಮಗಳನ್ನ ಅವರು ಕೈಗೊಂಡಾರ ಅಂತ ಹೇಳ್ಬಹುದು. ಬಟ್ ಪ್ರಿಸನ್ ರಿಫಾರ್ಮ್ಸ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಅಂಡ್ ದ ಪ್ರೆಸೆಂಟ್ ಡ್ರಾಫ್ಟ್ ಸೀಕ್ಸ್ ಟು ಪ್ರೊವೈಡ್ framework for the such reforms with respect to the treatment of prisoners of all categories and improved living and working condition for the prison personnel. ಅಲ್ದೇನೆ ಒಂದು ಸುಧಾರಣೆ ಅನ್ನುವಂಥದ್ದು ಏನಿದೆ, ಜೈಲು ಸುಧಾರಣೆಗಳು ನಿರಂತರವಾದಂತಹ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ಬೋದು. ಪ್ರಸ್ತುತ ಕರಡು ಎಲ್ಲಾ ವರ್ಗಗಳ ಕೈದಿಗಳ ಚಿಕಿತ್ಸೆ ಮತ್ತು ಜೈಲು ಸಿಬ್ಬಂದಿಗೆ ಸುಧಾರಿತ ಜೀವನ ಮತ್ತು ಕೆಲಸದ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಅಂತಹ ಸುಧಾರಣೆಗಳಿಗೆ ಒಂದು ಚೌಕಟ್ಟನ್ನ ಒದಗಿಸಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ಹೇಳಿ ನಾವು ಹೇಳ್ಬಹುದು. ನೆಕ್ಸ್ಟ್ ಒನ್, ಇನ್ ಪ್ರಿಸನ್ ಮ್ಯಾನುವಲ್ ದೇರ್ ಆರ್ 22 ಚಾಪ್ಟರ್ಸ್. ಈ ಒಂದು ಪ್ರಿಸನ್ ಮ್ಯಾನುವಲ್ ಸಾಮಾನ್ಯವಾಗಿ ಏನು ಅಂತಂದ್ರೆ ಇದು 22 ಅಧ್ಯಾಯಗಳನ್ನ ಹೊಂದಿದೆ. ಎಲ್ಲರೂ ಅದಿರಲ್ಲ? ಹಾ ಮೇಡಮ್ ಇದೀವಿ. ಈ ಒಂದು ಏನು ಕಾರ್ಯಾಗಾರ ಕೈಪಿಡಿ ಏನಿದೆಯಲ್ಲ, ಒಂದು ಆಧುನಿಕ ಕಾರ್ಯಾಗಾರ ಕೈಪಿಡಿಯು ಇದು 22 ಅಧ್ಯಾಯಗಳನ್ನ ಒಳಗೊಂಡಿದೆ. ಈ 22 ಅಧ್ಯಾಯಗಳು ಪ್ರತಿಯೊಂದು ಅಧ್ಯಾಯವು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ಅಧ್ಯಾಯವಾಗಿದೆ. ಈ ಅಧ್ಯಾಯಗಳು ಯಾಕೆ ಇದಾವ ಅಂತಂದ್ರೆ ಪ್ರತಿಯೊಂದು ಅಧ್ಯಾಯದಲ್ಲಿ ಏನ್ ಹೇಳಿದೆ ಅಂತಂದ್ರೆ ಅಧ್ಯಾಯದಲ್ಲಿ 1, 2, 3, 4 ಈ ತರ ಮೆನ್ಷನ್ ಮಾಡಿರ್ತಾರ. ಏನು ಅಂತಂದ್ರೆ ಒಬ್ಬ ಆಕ್ಟ್ ಅಂದ್ರೆ ಏನು, ಪ್ರಿಸನ್ ಅಂದ್ರೆ ಏನು, ಪ್ರಿಸನರ್ ಅಂದ್ರೆ ಏನು, ಬೇರೆ ಬೇರೆ ರೀತಿಯಾದಂತ ಒಂದು ಅರ್ಥಗಳನ್ನ ಕೊಡುವಂತ ಒಂದು ಅಧ್ಯಾಯಗಳು ಇಲ್ಲಿ ಅದಾವ. ಸಾಮಾನ್ಯವಾಗಿ ಈ ಒಂದು ಮ್ಯಾನುವಲ್ 22 ಅಧ್ಯಾಯಗಳನ್ನು ಒಳಗೊಂಡು 22 ಅಧ್ಯಾಯಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಿದ್ರೆ ನಮಗೆ ಪ್ರಿಸನ್ ಮ್ಯಾನುವಲ್ ಏನು ಅಂತ ಹೇಳಿ ಗೊತ್ತಾಗ್ತದ. ಅಂದ್ರೆ ಈ ಒಂದು ಪ್ರಿಸನ್ ಮೇಲ್ವಿಚಾರಣೆ ಮತ್ತು ಕಾರ್ಯನಿರ್ವಹಣೆ, ಒಂದು ಕಾರ್ಯಾಗೃಹದ ಮೇಲ್ವಿಚಾರಣೆ ಮತ್ತು ಕಾರ್ಯನಿರ್ವಹಣೆಯನ್ನ ಮಾಡ್ಲಿಕ್ಕೆ ಬೇಕಾಗುವಂತ ಒಂದು ಮಾರ್ಗಸೂಚಿ ಇದು ಈ ಒಂದು ಕೈಪಿಡಿ. ಅಂದ್ರೆ ಈ ಕೈಪಿಡಿ ಪ್ರತಿಯೊಂದು ಅಧ್ಯಾಯದಲ್ಲಿ ಕೂಡ ತನ್ನದೇ ಆದಂತ ಒಂದು ವಿವರಣೆಯನ್ನ ಕೊಟ್ಟದ. ಅಧ್ಯಾಯ 1 ಏನ್ ಹೇಳ್ತಂತಂದ್ರೆ ವ್ಯಾಖ್ಯಾನಗಳು ಅಂತಂದ್ರೆ ಏನು, ಪ್ರಿಸನ್ ಅಂದ್ರೆ ಏನು, ಆಕ್ಟ್ ಅಂದ್ರೆ ಏನು, ಅಡಲ್ಸೆಂಟ್ಸ್ ಅಂದ್ರೆ ಏನು, ಅಡಲ್ಟ್ ಅಂದ್ರೆ ಏನು, ಈ ತರ ಎಲ್ಲ ಅದ್ರ ಬಗ್ಗೆ ಒಂದು ವ್ಯಾಖ್ಯಾನಗಳನ್ನ ಕೊಡುವಂತ ಒಂದು ಚಾಪ್ಟರ್. ಅದಕ್ಕೆ ನಾವು ಅಧ್ಯಾಯ 1 ವ್ಯಾಖ್ಯಾನಗಳು ಅಂತ ಹೇಳ್ತೀವಿ. ಚಾಪ್ಟರ್ 2 ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಅದು ಏನೇನ್ ಚೌಕಟ್ಟನ್ನ ಹೊಂದಿರ್ತದ, ಅಲ್ಲಿ ಯಾವ ರೀತಿಯಾದಂತ ಒಂದು ಬಿಲ್ಡಿಂಗ್ ಇರ್ತದ, ಗೇಟ್ ಎಲ್ಲಿರ್ತದ, ಹಾಸ್ಪಿಟಲ್ ಎಲ್ಲಿರ್ತದ, ಆಮೇಲೆ ಊಟ ಮಾಡ್ತಕ್ಕಂಥ ಅಡಿಗೆ ಮನೆ ಎಲ್ಲಿರ್ತದ, ಆಮೇಲೆ ಕೈದಿಗಳು ಇರ್ತಕ್ಕಂಥ ಸೆಲ್ಸ್ಗಳು ಅವು ಇದು ಇರ್ತಾವಲ್ಲ, ಏನಂತೀವಿ ನಾವು ಲಾಕ್ಅಪ್ಸ್ ಅಥವಾ ಸೆಲ್ಸ್ ಅಂತ ಕರಿತೀವಲ್ಲ, ಆ ಸೆಲ್ಸ್ ಹೇಗಿರ್ತಾವ ಅಥವಾ ಟಾಯ್ಲೆಟ್ಸ್ ಹೆಂಗಿರ್ಬೇಕು, ಈ ರೀತಿಯಾದಂತ ಒಂದ್ ಎಲ್ಲಾನು ಕೂಡ ಇದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಆಮೇಲೆ ಯಾವ ರೀತಿಯಾದಂತ ಸಿಬ್ಬಂದಿಗಳು ಅಲ್ಲಿ ಇರ್ಬೇಕು, ಆಮೇಲೆ ಯಾರ್ಯಾರು ಏನೇನ್ ಕೆಲಸ ಅಂದ್ರೆ ಅವ್ರವ್ರು ಒಂದು ಏನೇನಿದೆ ಅಂತ ಹೇಳಿ ಈ ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಲ್ಲಿ ನಾವು ನೋಡ್ತೀವಿ. ದೆನ್ ಹೆಡ್ ಕ್ವಾರ್ಟರ್ಸ್ ಆರ್ಗನೈಸೇಷನ್. ಅಲ್ಲದೆ ಅಧ್ಯಾಯ 3 ಪ್ರಧಾನ ಕಚೇರಿ ಸಂಸ್ಥೆ. ಪ್ರಧಾನ ಕಚೇರಿ ಸಂಸ್ಥೆ ಅಂತಂದ್ರೆ ಸಾಮಾನ್ಯವಾಗಿ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಧಾನ ಕಚೇರಿ ಎಲ್ಲಿರ್ತಂತಂದ್ರೆ ಅದು ರಾಜ್ಯದ ರಾಜಧಾನಿಯಲ್ಲಿ ಇರ್ತದ. ನೆಕ್ಸ್ಟ್ ಪ್ರತಿಯೊಂದು ಜಿಲ್ಲೆಗೆ ಕೂಡ ಏನ್ ಮಾಡ್ತಾರಂತಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಇರೋದಿಲ್ಲ, ಎಲ್ಲೆಲ್ಲಿ ಅವಶ್ಯಕತೆ ಇರ್ತದ ಅಲ್ಲಿ ಇದು ಮಾಡಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸರ್ಕಾರದ ಇದರಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿ ಅದನ್ನ ಏನ್ ಮಾಡ್ತಾರಂತಂದ್ರೆ ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಒಂದು 7 ರಿಂದ 8 7 ನಾನು ಸ್ವಲ್ಪ ನೋಡಿ ಹೇಳ್ತೀನಿ ಎಷ್ಟು ಕಾರ್ಯಾಗಾರಗಳದಾವ ಅಂತ ಹೇಳಿ. ಸಾಮಾನ್ಯವಾಗಿ ಕಾರ್ಯಾಗಾರಗಳು ನಾವು ಏನ್ ಮಾಡ್ತೀವಿ ಅಂತಂದ್ರೆ 30 ಡಿಸ್ಟಿಕ್ಗೆ ಇಲ್ಲ ಕಾರ್ಯಾಗಾರಗಳು. ಕೇಂದ್ರ ಕಾರ್ಯಾಗಾರ ಅಂತ ಏನ್ ಕರಿತೀವಲ್ಲ, ಕೇಂದ್ರ ಕಾರ್ಯಾಗಾರಗಳು 30 ಜಿಲ್ಲೆಗಳಿಗಿಲ್ಲ, ಅವು ಲಿಮಿಟ್ ಅಲ್ಲಿ ಇದಾವ. ಲಿಮಿಟ್ ಅಲ್ಲಿ ಇದ್ರೂ ಕೂಡ ಆಯಾ ಕಾರ್ಯಾಗಾರಗಳಿಗೆ ನಿಯರೆಸ್ಟ್ ಅಥವಾ ಸಮೀಪ ಆಗ್ತಕ್ಕಂಥ ಜಿಲ್ಲೆಗಳನ್ನ ಆ ಕಾರ್ಯಾಗಾರ ಕವರ್ ಮಾಡ್ತದ. ಅದಕ್ಕಾಗಿ ಕಾರ್ಯಾಗಾರಗಳು ಯಾವ ರೀತಿಯಾಗಿ ಇರ್ಬೇಕು, ಪ್ರಧಾನ ಕಚೇರಿ ಎಲ್ಲಿರ್ಬೇಕು ಮತ್ತೆ ಸಬ್ ಕಚೇರಿಗಳು ಎಲ್ಲಿರ್ಬೇಕು ಅನ್ನೋದನ್ನ ಇದ್ರಲ್ಲಿ ಎಲ್ಲ ಮೆನ್ಷನ್ ಮಾಡಿ. ರೀಜನಲ್ ಅಂತ ಪ್ರಾದೇಶಿಕ ಕಚೇರಿಗಳು ಎಲ್ಲಿರ್ಬೇಕು ಅನ್ನೋದನ್ನ ಇದ್ರಲ್ಲಿ ಎಲ್ಲಾನು ಕೂಡ ಈ ಚಾಪ್ಟರ್ 3ರಲ್ಲಿ ಚಾಪ್ಟರ್ 3 ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಹೇಳ್ಯಾರ. ಚಾಪ್ಟರ್ 4 ಇನ್ಸ್ಟಿಟ್ಯೂಷನಲ್ ಪರ್ಸನಲ್ ಅಂದ್ರೆ ಸಾಂಸ್ಥಿಕ ಸಿಬ್ಬಂದಿ. ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಯಾರು, ಅವ್ರು ಏನೇನು ಯಾರ್ಯಾರು ಇರ್ತಾರ ಅಂದ್ರೆ ಮೇಲಾಧಿಕಾರಿಯಿಂದ ಕೆಳವರ್ಗದವರೆಗೆ ಡಿ ವರ್ಗದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳವರೆಗೆ ಯಾರ್ಯಾರು ಇರ್ತಾರ, ಅವ್ರ ಕ್ವಾಲಿಫಿಕೇಶನ್ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ಇದ್ರಲ್ಲಿ ಡಿಸ್ಕಷನ್ ಮಾಡ್ಯಾರ.
ದೆನ್ ಕಸ್ಟಡಿಯಲ್ ಮ್ಯಾನೇಜ್ಮೆಂಟ್. ಚಾಪ್ಟರ್ 5th ಈಸ್ ಕಸ್ಟಡಿಯಲ್ ಮ್ಯಾನೇಜ್ಮೆಂಟ್. 5ನೇ ಅಧ್ಯಾಯ ಏನ್ ಹೇಳ್ತಂತಂದ್ರೆ ಒಂದು ಕಸ್ಟೋಡಿಯಲ್ ನಿರ್ವಹಣೆ ಅಥವಾ ಒಂದು ಪಾಲನಾ ನಿರ್ವಹಣೆ, ಅಂದ್ರೆ ಅಲ್ಲಿ ಬಂದಂತ ವ್ಯಕ್ತಿಗಳ ಒಂದು ಪಾಲನೆಯನ್ನ ಹೇಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಅಲ್ಲಿ ಆ ಒಂದು ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೆನ್ ಚಾಪ್ಟರ್ 6 ಈಸ್ ಸ್ಟೇಟೆಡ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ಪ್ರಿಸ್ನರ್ಸ್, ಅಂದ್ರೆ ಒಂದು ಅಪರಾಧಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಥವಾ ಕೈದಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಚಾಪ್ಟರ್ 7th ಈಸ್ ಮೆಡಿಕಲ್ ಕೇರ್. ಅಧ್ಯಾಯ 7 ವೈದ್ಯಕೀಯ ಆರೈಕೆಯ ಬಗ್ಗೆ ಇದೆ. ಅಧ್ಯಾಯ 8 ಕಾಂಟ್ಯಾಕ್ಟ್ಸ್ ವಿತ್ ದ ಔಟ್ಸೈಡ್ ವರ್ಲ್ಡ್. ಅಧ್ಯಾಯ 8 ಏನಿದೆ ಅಂತಂದ್ರೆ ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕಗಳು. ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕಗಳು ಅಂತಂದ್ರೆ ಸಾಮಾನ್ಯ ಇದ್ರಲ್ಲಿ ಏನಾಗಿರ್ತದೆ ಅಂತಂದ್ರೆ ವೀಕ್ಲಿ ಒನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಸಂಬಂಧಿಕರು ಅಥವಾ ಯಾರ ಫ್ರೆಂಡ್ಸ್ ಆ ಕೈದಿಗಳಿಗೆ ಭೇಟಿಯಾಗುವಂತ ಒಂದು ಅಂದ್ರೆ ಹೊರಗಿನ ಪ್ರಪಂಚಕ್ಕೆ ಒಂದು ಸಂಪರ್ಕಗಳನ್ನ ಮಾಡುವಂತ ಕೆಲಸ ಹೇಗ್ ಮಾಡ್ಬೇಕು, ಯಾವಾಗ ಭೇಟಿ ಆಗ್ಬೇಕು, ಯಾವ ಟೈಮ್ ನಲ್ಲಿ ಇರ್ಬೇಕು, ಅವ್ರು ಏನೇನು ತಂದಿರಬಾರ್ದು, ಏನ್ ತಂದ್ರೆ ತಗೊಳ್ಬೇಕು ಅನ್ನುವಂಥದ್ದು ಎಲ್ಲಾನು ಕೂಡ ಈ ಚಾಪ್ಟರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೆನ್ ಚಾಪ್ಟರ್ 9th ಟ್ರಾನ್ಸ್ಫರ್ ಆಫ್ ಪ್ರಿಸನರ್ಸ್. 9ನೇ ಅಧ್ಯಾಯ ಏನ್ ಹೇಳ್ತಿದೆ ಅಂತಂದ್ರೆ ಖೈದಿಗಳ ವರ್ಗಾವಣೆ, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಅಂದ್ರೆ ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಯಾವ ರೀತಿಯಾದಂತ ಯಾವ ಅಂಶದಲ್ಲಿ ಯಾವ ರೀತಿಯಾಗಿ ಹೇಗೆ ಅದನ್ನ ಟ್ರಾನ್ಸ್ಫರ್ ಅನ್ನ ಅಥವಾ ವರ್ಗಾವಣೆಯನ್ನ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಡ್ತದ. ಚಾಪ್ಟರ್ 10th ಈಸ್ ಎಕ್ಸಿಕ್ಯೂಷನ್ ಆಫ್ ಸೆಂಟೆನ್ಸಸ್. ಅಂದ್ರೆ 6ನೇ ಅಧ್ಯಾಯ ಏನ್ ಹೇಳ್ತಂತಂದ್ರೆ ಮರಣದಂಡನೆ ಅಥವಾ ಮರಣದಂಡನೆ ಕುರಿತು ಅದನ್ನ ಏನ್ ಮಾಡ್ತಂತಂದ್ರೆ ಹೇಳ್ತದ. ಮರಣದಂಡನೆ ಅಂದ್ರೆ ಏನು. ದೆನ್ ಚಾಪ್ಟರ್ 11 ಪ್ರಿಸನರ್ ಸೆಂಟೆನ್ಸ್ ಟು ಡೆತ್. ಅಂದ್ರೆ ಕೈದಿಗೆ 11ನೇದು ಏನ್ ಹೇಳ್ತಂತಂದ್ರೆ ಕೈದಿಗೆ ಮರಣದಂಡನೆ ವಿಧಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಏನ್ ಹೇಳ್ತಂತಂದ್ರೆ ಚಾಪ್ಟರ್ 11 ಮಾತಾಡ್ತದ. ದೆನ್ ಚಾಪ್ಟರ್ 12 ಏನ್ ಮಾತಾಡ್ತದ ಅಂತಂದ್ರೆ ಎದ್ರ ಬಗ್ಗೆ ಹೇಳ್ತಂತಂದ್ರೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಗಳು ಅಥವಾ ತುರ್ತು ಸ್ಥಿತಿಗಳು, ಅದರ ಬಗ್ಗೆ ಮಾತಾಡ್ತಿದ್ರೆ ಚಾಪ್ಟರ್ 13 ಏನ್ ಹೇಳ್ತಂತಂದ್ರೆ ಎಜುಕೇಶನ್ ಆಫ್ ಪ್ರಿಸನರ್ಸ್, ಅಂದ್ರೆ ಒಂದು ಕೈದಿಗಳಿಗೆ ಯಾವ ರೀತಿಯಾದಂತ ಶಿಕ್ಷಣ ಅಲ್ಲಿ ಕೊಡ್ಬೇಕು, ಅವರಿಗೆ ಯಾವ ರೀತಿಯಾದಂತ ಬುಕ್ಸ್ ಇರಬೇಕು, ಅವರಿಗೆ ಯಾವ ರೀತಿಯಾದ ಫೆಸಿಲಿಟಿ ಇರಬೇಕು, ಎಲ್ಲಾನು ಕೂಡ ಈ ಒಂದು ಚಾಪ್ಟರ್ ಅಲ್ಲಿ ಕವರ್ ಮಾಡಲಾಗಿದೆ. ದೆನ್ ಚಾಪ್ಟರ್ 14th ವೊಕೇಶನಲ್ ಟ್ರೈನಿಂಗ್ ಅಂಡ್ ವರ್ಕ್ ಪ್ರೋಗ್ರಾಮ್ಸ್. ಅಂದ್ರೆ 14ನೇ ಒಂದು ಅಧ್ಯಾಯ ಏನ್ ಹೇಳ್ತಾ ಅಂತಂದ್ರೆ ವೃತ್ತಿಪರ ತರಬೇತಿ ಮತ್ತು ಕೆಲಸದ ಕಾರ್ಯಗಳು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕೈದಿಯನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ವೃತ್ತಿಪರ ತರಬೇತಿ ಅಂದ್ರೆ ಏನು, ಯಾರು ಕೊಡ್ಬೇಕು, ಯಾವ ರೀತಿಯಾದಂತ ವೃತ್ತಿಗಳು ಮತ್ತು ಎಂತ ವ್ಯಕ್ತಿಗಳನ್ನ ವೃತ್ತಿಯಲ್ಲಿ ತೊಡಗಿಸ್ಬೇಕು, ಅವ್ರು ಕೆಲಸ ಮಾಡ್ತಕ್ಕಂತ ಕಾರ್ಯಕ್ರಮಗಳು ಯಾವುವು ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನೋಡೋಣ ಅಂತ. ಚಾಪ್ಟರ್ 15 ವೆಲ್ಫೇರ್ ಆಫ್ ಪ್ರಿಸನರ್ಸ್. 15ನೇ ಚಾಪ್ಟರ್ ಏನ್ ಹೇಳ್ತಿದೆ ಅಂತಂದ್ರೆ ಕೈದಿಗಳ ಕಲ್ಯಾಣ ಯಾವ ರೀತಿಯಾಗಿ ಮಾಡ್ಬೇಕು. ಚಾಪ್ಟರ್ 16 ರೆಮಿಷನ್. ಅಂದ್ರೆ 16ನೇ ಅಧ್ಯಾಯ ಏನ್ ಹೇಳ್ತಂತಂದ್ರೆ ಉಪಶಮನ, ಅವರನ್ನು ಹೇಗೆ ನಾವು ರಿಲೀಫ್ ಮಾಡ್ಬೇಕು ಅಥವಾ ರಿಮಿಷನ್ ಮಾಡ್ಬೇಕು, ಅಂದ್ರೆ ಆ ಒಂದು ಸಮಸ್ಯೆಯಿಂದ ಏನ್ ಅಪರಾಧ ಮಾಡಂತ ಒಂದು ವ್ಯಕ್ತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತಾರಲ್ಲ ಅದರಿಂದ ಅವನನ್ನ ಹೇಗೆ ಉಪಶಮನ ಮಾಡ್ಬೇಕು ಅನ್ನೋದನ್ನ ಕೂಡ ಅದರಲ್ಲಿ ಚಾಪ್ಟರ್ 16ರಲ್ಲಿ ಹೇಳಿದೆ. ಚಾಪ್ಟರ್ 17 ಏನ್ ಹೇಳ್ತದೆ ಅಂತಂದ್ರೆ ಲೀವ್ ಅಂಡ್ ಸ್ಪೆಷಲ್ ಲೀವ್. ಚಾಪ್ಟರ್ ಅಧ್ಯಾಯ 17 ರಜೆ ಮತ್ತು ವಿಶೇಷ ರಜೆಯ ಕುರಿತು ಮಾತನಾಡ್ತದ. ನೆಕ್ಸ್ಟ್ ಚಾಪ್ಟರ್ 16 ಪ್ರಿಮ್ಯಾಚುವರ್ ರಿಲೀಸ್. ಅಧ್ಯಾಯ 16 ಏನ್ ಹೇಳ್ತದ ಅಂತಂದ್ರೆ ಅಕಾಲಿಕ ಬಿಡುಗಡೆ. ಪ್ರಿಮ್ಯಾಚುವರ್ ರಿಲೀಸ್ ಅಂತಂದ್ರೆ ಅವರು ಸಂಪೂರ್ಣವಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಿ ರಿಲೀಸ್ ಆಗ್ಲಾರ್ದೆ ಪೂರ್ವವಾಗಿ ರಿಲೀಸ್ ಮಾಡುವಂತ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಇದೆ, ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಹೇಗೆ ನಡೀತದೆ, ಯಾವ ರೀತಿಯಾಗಿ ನಡೀತದೆ, ಯಾರ ಅಂಡ್ರಲ್ಲಿ ಬಿಡ್ತಾರ, ರಿಲೀಸ್ ಮಾಡ್ತಾರ ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ನೋಡಬಹುದು. ದೆನ್ ಚಾಪ್ಟರ್ 19 ಪ್ರಿಸನ್ ಡಿಸಿಪ್ಲಿನ್ ಅಂದ್ರೆ ಜೈಲು ಶಿಸ್ತು. ಅಧ್ಯಾಯ 19 ಏನ್ ಹೇಳ್ತಂತಂದ್ರೆ ಜೈಲು ಶಿಸ್ತು. ಜೈಲು ಶಿಸ್ತು ಅಂದ್ರೆ ಹೆಂಗೆ, ಯಾವ ರೀತಿಯಾಗಿ ಅಲ್ಲಿ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಕುರಿತು ಮಾತಾಡ್ತದ. ಚಾಪ್ಟರ್ 20 ಆಫ್ಟರ್ ಕೇರ್ ಅಂಡ್ ರಿಹ್ಯಾಬಿಲಿಟೇಷನ್. ಅಧ್ಯಾಯ 20 ಆರೈಕೆ ಮತ್ತು ಪುನರ್ವಸತಿ ವ್ಯವಸ್ಥೆ. ಅಪರಾಧಿಗಳ ಒಂದು ಆರೈಕೆ ಮತ್ತು ಪುನರ್ವಸತಿ ವ್ಯವಸ್ಥೆ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ರೆ ನೆಕ್ಸ್ಟ್ ಚಾಪ್ಟರ್ 21 ಏನ್ ಹೇಳ್ತಂತಂದ್ರೆ ಚಾಪ್ಟರ್ 21 ಈಸ್ ಓಪನ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಚಾಪ್ಟರ್ 21 ಏನ್ ಹೇಳ್ತದ ಮುಕ್ತ ಸಂಸ್ಥೆಗಳು ಅಂತ. ಅಂದ್ರೆ ಮುಕ್ತವಾಗಿ ಈಗ ಹೆಂಗ್ ಜೈಲು ಅಂತಂದ್ರೆ ಏನಾಗ್ತದ ಅಂತಂದ್ರೆ ಅವರನ್ನ ಒಂದು ಕಡೆ ಕೂಡ ಹಾಕಿರ್ತಾರ, ಓಪನ್ ಆಗಿರೋದಿಲ್ಲ ಅವರು.
ಆ ರೀತಿಯಾಗಿ ಓಪನ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿಯಾಗಿ ಇರ್ತಾವ ಅನ್ನೋದನ್ನ ಈಗ ನಾವು ಓಪನ್ ಜೈಲ್ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ, ಓಪನ್ ಜೈಲ್ ಬಗ್ಗೆ ಎಲ್ಲ, ತೆರೆದ ಕಾರ್ಯಾಗೃಹ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಚಾಪ್ಟರ್ 22 ಅಂಡರ್ ಟ್ರಯಲ್ ಪ್ರಿಸ್ನರ್ಸ್. ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತಂದ್ರೆ ವಿಚಾರಣಾ ಕೈದಿಗಳು ಅಂತೇಳಿ, ಇವ್ರಿಗೆ ಶಿಕ್ಷೆ ಆಗಿರೋದಿಲ್ಲ, ಆದ್ರೆ ಅಪರಾಧ ಇವ್ರು ಇದು ಆಗಿರ್ತಾರ, ತಪ್ಪು ಮಾಡಿರ್ತಾರ, ಅರೆಸ್ಟ್ ಆಗಿ ಕೋರ್ಟ್ ಅಲ್ಲಿ ಕೇಸ್ ನಡೆದಿರ್ತದ, ಆದ್ರೆ ಇನ್ನೂ ಶಿಕ್ಷೆ ಆಗಿರ್ತಿಲ್ಲ, ಬಟ್ ವಿಚಾರಣೆಯಲ್ಲಿ ಇರ್ತದ ಅವ್ರದ್ದು ಕೇಸು. ಅಂತ ವ್ಯಕ್ತಿಗಳನ್ನ ಕೂಡ ನಾವೇನ್ ನೋಡ್ತೀವಿ ಅಂತಂದ್ರೆ ಅವರನ್ನ ಹೇಗೆ ಇಟ್ಕೋಬೇಕು, ಅವ್ರಿಗೆ ಯಾವ ರೀತಿಯಾದಂತ ಕೆಲಸ ಕೊಡ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ಬೇಕು ಅಲ್ಲಿ ಅಂತ ಹೇಳಿ ಏನ್ ಮಾಡ್ತಾರಂತಂದ್ರೆ ಇಲ್ಲಿ ಕ್ಲಾಸ್ ಮಾಡ್ತಾರೆ. ಹೇಳಿ ಯಾವ ರೀತಿಯಾಗಿ ಮಾಡ್ಬೇಕು ಎಲ್ಲಿಗೆ ಸ್ಟಾಪ್ ಆಯ್ತು? ಹಲೋ 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 ಯಸ್ ಮ್ಯಾಮ್. ಎಲ್ಲಿ ಸ್ಟಾಪ್ ಆಯ್ತಮ್ಮ? ಮ್ಯಾಮ್ ವಿಚಾರಣಾ ಕೈದಿಗಳು ಮ್ಯಾಮ್. ಓಕೆ. ಅಧ್ಯಾಯ 22 ವಿಚಾರಣಾ ಕೈದಿಗಳ ಕುರಿತು ಒಂದು ಪ್ರಸ್ತಾಪವನ್ನ ಮಾಡ್ತದ. ಆಮೇಲೆ ಅಧ್ಯಾಯ 23 ಹೆಚ್ಚಿನ ಒಂದು ಭದ್ರತೆಯನ್ನ ಬೇಕಾಗುವಂತ ಕೈದಿಗಳ ಕುರಿತು ಒಂದು ವಿವರಣೆಯನ್ನು ನೀಡ್ತದ. ಅಧ್ಯಾಯ 4 ಮಹಿಳಾ ಕೈದಿಗಳು, ಅಧ್ಯಾಯ 24 ಮಹಿಳಾ ಕೈದಿಗಳು, ಅಧ್ಯಾಯ 25 ಯುವ ಅಪರಾಧಿಗಳು, ಅಧ್ಯಾಯ 26 ಸಂದರ್ಶಕರ ಮಂಡಳಿ, ಅಧ್ಯಾಯ 27 ಸಿಬ್ಬಂದಿ ಅಭಿವೃದ್ಧಿ, ಅಧ್ಯಾಯ 28 ವಿವಿಧ ಅಥವಾ ಇತರೆ ವಿಷಯಗಳ ಕುರಿತು ಒಂದು ಅಧ್ಯಾಯಗಳನ್ನ ಈ ಒಂದು ಕೈಪಿಡಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 28 ಅಧ್ಯಾಯಗಳನ್ನ ಆಧರಿಸಿ ಈ ಕೈಪಿಡಿಯನ್ನ ರಚನೆ ಮಾಡಿದ್ದಾರೆ. ಈ ಒಂದು ಅಧ್ಯಾಯಗಳ ಆಧಾರಿತವಾಗಿ ಏನ್ ನಡೆಸ್ತಾರ ಅಂತಂದ್ರೆ ಒಂದು ಕಾರ್ಯಾಗ್ರಹವನ್ನ ನಡೆಸ್ತಾರೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಹಾಗಾದ್ರೆ ಒಂದೊಂದು ಅಧ್ಯಾಯಗಳನ್ನ ನಾವೀಗ ಅಧ್ಯಯನ ಮಾಡ್ಕೊಂತ ಹೋಗೋಣ. ಎಲ್ಲ ಪೂರ್ತಿ ಒಂದು ಡಿಟೇಲ್ ಅಂತಂದ್ರೆ ಒಂದು 300 ಪೇಜ್ ಅದ ಇದು ಅಧ್ಯಾಯ, ಇದು ಒಂದು ಡ್ರಾಫ್ಟ್. ಇದನ್ನೆಲ್ಲನೂ ಪೂರ್ತಿ ಹೇಳಕ್ ಆಗೋದಿಲ್ಲ, ಆದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ ಹೇಳಿ ಮೊದಲು 1ನೇ ಅಧ್ಯಾಯ ಏನು ಅಂತಂದ್ರೆ ನಿಮಗೆ ಒಂದು ರೀತಿಯಾದಂತ ಒಂದು ಪಿಕ್ಚರ್ ಅನ್ನ ಕೊಟ್ಟು, ಒಂದು ವಿವರವಾದಂತ ಒಂದು ಸ್ಪಷ್ಟವಾದಂತ ಪಿಕ್ಚರ್ ಅನ್ನ ಕೊಟ್ಟು, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಬರೀ ಪಾಯಿಂಟ್ಸ್ ಅಂತಂದ್ರೆ ಆ ಒಂದು ಪಾಯಿಂಟ್ ಗಳಲ್ಲಿ ಏನೇನು ಕವರ್ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿಕ್ ಇಷ್ಟಪಡ್ತೀನಿ. ಈ ಒಂದು 1ನೇ ಅಧ್ಯಾಯ ಏನ್ ಹೇಳ್ತಂತಂದ್ರೆ ವ್ಯಾಖ್ಯಾನಗಳು. ಅಂದ್ರೆ ಇಲ್ಲಿ ಬರ್ತಕ್ಕಂತ ನಾವೇನೇನ ಮಾತಾಡ್ತಿರ್ತೀವಿ, ಕನ್ವಿಕ್ಟ್, ಅಡಲ್ಸೆಂಟ್, ಪ್ರಿಸನರ್, ಹಿಂಗೆಲ್ಲ ಮಾತಾಡ್ತಿರ್ತೀವಿ. ಹಂಗಂದ್ರೆ ಏನು ಅಂತ ಹೇಳಿ ಇದ್ರಲ್ಲೆಲ್ಲಾನು ಕೂಡ ಏನ್ ಮಾಡ್ಯಾರ ಅಂತಂದ್ರೆ ಅದ್ರ ಬಗ್ಗೆ ವ್ಯಾಖ್ಯಾನಗಳನ್ನ ಈ ಕಾಯ್ದೆಯಲ್ಲಿ ಈ ಕೈಪಿಡಿಯಲ್ಲಿ ಡಿಫೈನ್ ಮಾಡಿದ್ದಾರೆ.
ಹಾಗಾಗಿ ಒಂದೊಂದು ಇಲ್ಲಿ ಡಿಫೈನ್ ಮಾಡಂತ ಒಂದು ಶಬ್ದಗಳನ್ನ ನಾವೇನ್ ಮಾಡೋಣ ಅಂತಂದ್ರೆ ತಿಳ್ಕೊಳ್ಳಿಕ್ಕೆ ಹೋಗೋಣ. ಅಧ್ಯಾಯ 1 ವ್ಯಾಖ್ಯಾನಗಳು ಅಂತೇಳಿ. ವ್ಯಾಖ್ಯಾನಗಳಲ್ಲಿ ಒಂದು ಫಸ್ಟ್ ಆಕ್ಟ್ ಅಂತ ಹೇಳಿ ಬರ್ತದೆ. ಆಕ್ಟ್ ಅಂದ್ರೆ ಏನು ಅಂತಂದ್ರೆ ದ ಪ್ರಿಸನರ್ಸ್ ಆಕ್ಟ್ ಆಫ್ 1894 ಆರ್ ಎನಿ ಅದರ್ ಲಾ ಗವರ್ನಿಂಗ್ ದ ಪ್ರಿಸನ್ಸ್. ಅಂದ್ರೆ ಆಕ್ಟ್ ಗಳಂತಂದ್ರೆ ಏನು ಅಂತಂದ್ರೆ ಸಾಮಾನ್ಯವಾಗಿ ನಾವು ಪ್ರಿಸನ್ ಗಳನ್ನ ನಡೆಸುವಂತ ಒಂದು ಸಂದರ್ಭದಲ್ಲಿ ಅದನ್ನ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಕಾರ್ಯಾಗಾರ ಕಾಯ್ದೆ 1894 ಅಂತ ಹೇಳಿ ಹೇಳ್ತೀವಿ. ಇನ್ನು 1894 ಕಾಯ್ದೆನೆ ಇನ್ನು ಏನು ಆಧಾರವಾಗಿ ಇಟ್ಕೊಂಡು ಪ್ರಿಸನ್ ಗಳು ನಡ್ತಿರ್ತಾವ. ಅದಲ್ಲದೆ ಮತ್ ಬೇರೆ ಯಾವ್ದಾದ್ರು ಸಂಬಂಧಪಟ್ಟಂತ ಒಂದು ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಂಬಂಧಪಟ್ಟಂತ ಅಥವಾ ಕಾರ್ಯಾಗಾರನ ನಿಯಂತ್ರಣ ಮಾಡುವಂತ ಸಂಸ್ಥೆಗಳನ್ನ ನಾವೇನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಕಾಯ್ದೆ ಅಂತ ಕರಿತೀವಿ ಅಥವಾ ಕಾನೂನು ಅಂತೇಳಿ ಕರಿತೀವಿ. ಎರಡನೇ ಒಂದು ವ್ಯಾಖ್ಯಾನ ಏನು ಅಂತಂದ್ರೆ ಅಡಲ್ಸೆಂಟ್ ಪ್ರಿಸನರ್ಸ್ ಅಂತ. ಹದಿಹರೆಯದ ಅಪರಾಧಿಗಳು, ಹದಿಹರೆಯದ ಅಪರಾಧಿಗಳು ಅಂತ ಹೇಳಿ. ಹದಿಹರೆಯದ ಅಪರಾಧಿಗಳು ಅಂತಂದ್ರೆ ಯಾರು ಅಂತಂದ್ರೆ ಸಾಮಾನ್ಯವಾಗಿ ಅವರನ್ನ ನಾವೇನಂತೀವಿ ಅಂತಂದ್ರೆ ಯಾವುದೇ ವ್ಯಕ್ತಿ ಅಂದ್ರೆ ಯಾರು, ಅದ್ರಾಗ ಒಂದನೇ ವ್ಯಕ್ತಿ ಯಾರು ಅಂತಂದ್ರೆ ಆಸ್ ಹೂ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಅಫೆನ್ಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಆರ್ ಹೂ ಹ್ಯಾವಿಂಗ್ ಬೀನ್ ಆರ್ಡರ್ಡ್ ಟು ಗಿವ್ ಸೆಕ್ಯೂರಿಟಿ ಅಂಡರ್ ಸೆಕ್ಷನ್ 117 ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973. ಅಂದ್ರೆ ಸಾಮಾನ್ಯವಾಗಿ ವ್ಯಕ್ತಿ, ಹದಿಹರೆಯದ ವ್ಯಕ್ತಿ ಅಥವಾ ಅಪರಾಧಿ ಅಂದ್ರೆ ಯಾರು ಅಂತಂದ್ರೆ ಜೈಲು ಶಿಕ್ಷೆಗೆ ಗುರಿಯಾಗುವ ಯಾವುದೇ ಅಪರಾಧಕ್ಕೆ ಶಿಕ್ಷೆಗೊಳಗಾದವರು ಅಥವಾ ಸೆಕ್ಷನ್ 117 ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಅಡಿಯಲ್ಲಿ ಹೇಳಿದ ಹಾಗೆ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅಡಿಯಲ್ಲಿ ಭದ್ರತೆ ನೀಡಲು ಆದೇಶಿಸಿದವರು ಹಾಗೆ ಮಾಡಲು ವಿಫಲರಾದಾಗ, ಅಂದ್ರೆ ಅವ್ರಿಗೆ ಶಿಕ್ಷೆ ರಕ್ಷಣೆ ಕೊಡ್ಬೇಕು ಅನ್ನುವಂತ ಒಂದು ಆದೇಶ ಮಾಡಿರ್ತಾರ, ಅಂತ ಆದೇಶ ಏನಾದ್ರು ಮಾಡಿಲ್ಲ ಅಂತಂದ್ರೆ ಮಾಡದೆ ಮತ್ತು ಆ ಸಮಯದಲ್ಲಿ ಯಾರು ಅಂತಹ ಕನ್ವಿಕ್ಷನ್ ಅಥವಾ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾದ 18 ವರ್ಷಕ್ಕಿಂತ ಕಡಿಮೆ ಇಲ್ಲದ ಮತ್ತು 20 ವರ್ಷಕ್ಕಿಂತ ಹೆಚ್ಚಿಲ್ಲದ. ನೋಡ್ರಿ 18 ವರ್ಷ ಅಂದ ಕೂಡಲೇ ಸ್ವಲ್ಪ 19 ಆಗಿರ್ತದ. 19 ವರ್ಷ ಅಂದ ಕೂಡಲೇ ಏನಾಗ್ತಂತಂದ್ರೆ ಈ ಕಡೆ ಬರ್ತಾನ ಆ ಕಡೆ ಬರ್ತಾನ ಗೊಂದಲ ಇರ್ತಾವ. ಅದಕ್ಕಾಗಿ ಅಂತ ವ್ಯಕ್ತಿಯನ್ನ ನಾನ್ ಕರಿತೀವಿ ಅಂತಂದ್ರೆ ಹದಿಹರೆಯ. ಅಂದ್ರೆ ಈ ಕಡೆ ಪೂರ್ತಿ ಮಗುನ ಅಲ್ಲ, ಈ ಕಡೆ ಪೂರ್ತಿ ಏನಲ್ಲವ ಅಡಲ್ಟ್ನು ಅಲ್ಲ, ಆ ಮಧ್ಯದಲ್ಲಿ ಇರ್ತಕ್ಕಂಥ 18 ರಿಂದ 21 ವರ್ಷದ ಒಳಗೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ, ಅಪರಾಧಿಗಳನ್ನ ಹದಿಹರೆಯದ ಅಪರಾಧಿಗಳು ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಆಮೇಲೆ ಹೂ ಹ್ಯಾಸ್ ಬೀನ್ ಕಮಿಟೆಡ್ ಟು ಪ್ರಿಸನ್ ಕಸ್ಟಡಿ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಹಿಸ್ ಟ್ರಯಲ್ and who at the time of commitment is not less than 18 years but not more than 21 years. ಅಂದ್ರೆ ಅವನ ವಿಚಾರಣೆಗಳು ಅಂದ್ರೆ 18 ಅವನು ಬಾಕಿ ಇರ್ತಕ್ಕಂಥ ವಿಚಾರಗಳು ಅಂದ್ರೆ ಅಥವಾ ತನ್ನ ವಿಚಾರಣೆಯ ಬಾಕಿ ಇರುವ ಸಮಯದಲ್ಲಿ ಯಾರು ಜೈಲು ಪಾಲನೆಗೆ ಬದ್ಧರಾಗಿರ್ತಾರ ಮತ್ತು ಬದ್ಧತೆಯ ಸಮಯದಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇಲ್ಲದೆ ಆದ್ರೆ 21 ವರ್ಷಕ್ಕಿಂತ ಹೆಚ್ಚಿಲ್ಲದ ವ್ಯಕ್ತಿಗಳನ್ನ ನಾವೇನ್ ಕರಿತೀವಿ ಅಂತಂದ್ರೆ ಅಂದ್ರೆ 18 ರಿಂದ 20 ವರ್ಷದ ಒಳಗಿನ ಎಲ್ಲಾ ಅಪರಾಧಿಗಳನ್ನ, ವಿಚಾರಣೆಯಲ್ಲಿ ಇರೋರು ಇರ್ಬೋದು ಅಥವಾ ಆ ರೀತಿಯಾದಂತ ಒಂದು ಏನು ಅವರನ್ನ ಶಿಕ್ಷೆ ಗುರಿಯಾದಂತ ವ್ಯಕ್ತಿಗಳು ಇರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಭದ್ರತೆಯನ್ನ ನೀಡುವಲ್ಲಿ ವಿಫಲವಾದಂತ ವ್ಯಕ್ತಿಗಳನ್ನ ನಾವು ಕರಿತೀವಿ ಅಡೋಲ್ಸೆಂಟ್ ಪ್ರಿಸನರ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಅಡಲ್ಟ್ ಪ್ರಿಸನರ್ಸ್ ಅಂದ್ರೆ ವಯಸ್ಕ ಖೈದಿ ಅಥವಾ ಅಪರಾಧಿ. ವಯಸ್ಕ ಖೈದಿಗಳಂತಂದ್ರೆ ಯಾರು ಅಂತಂದ್ರೆ ಎನಿ ಪ್ರಿಸನರ್ ಹೂ ಈಸ್ ಮೋರ್ ದ್ಯಾನ್ 21 ಇಯರ್ ಏಜ್. ಅಂದ್ರೆ ಯಾವುದೇ ವ್ಯಕ್ತಿ 21 ವರ್ಷ ದಾಟಿದ ವ್ಯಕ್ತಿಗಳನ್ನ ನಾವೇನ್ ಕರಿತೀವಿ ಅಥವಾ 21 ವರ್ಷಕ್ಕಿಂತ ಮೇಲ್ಪಟ್ಟ ಯಾವುದೇ ಖೈದಿಯನ್ನ ನಾವು ವಯಸ್ಕ ಖೈದಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ಯಾಜುವಲ್ ಪ್ರಿಸನರ್, ಸಾಮಾನ್ಯ ಖೈದಿ ಅಂತ ಹೇಳಿ. ಸಾಮಾನ್ಯ ಖೈದಿ ಅಂತಂದ್ರೆ ಯಾರು ಅಂತಂದ್ರೆ ಅಭ್ಯಾಸದ ಅಪರಾಧಿಯನ್ನ ಹೊರತುಪಡಿಸಿ ಇರುವಂತ ಅಪರಾಧಿಗಳನ್ನ ಏನು ಕರಿತೀವಿ ಸಾಮಾನ್ಯ ಖೈದಿಗಳು ಅಂತ ಹೇಳಿ ಕರಿತೀವಿ. ಹ್ಯಾಬಿಚುವಲ್ ಅಂತಂದ್ರೆ ಅದೇ ರೂಢಿಯಾಗಿ ಬಿಡ್ತದೆ. ಅಂದ್ರೆ ಹ್ಯಾಬಿಚುವಲ್ ಅಂತಂದ್ರೆ ಅವ್ರ ಚಟಗಳು, ಅಪರಾಧ ಮಾಡುವಂತಂದ್ರೆ ಚಟಗಳನ್ನ ಬಿಟ್ಟು ಸಾಮಾನ್ಯವಾಗಿ ಯಾರು ಯಾವಾಗ ಒಂದ್ಸಲ ಮಾಡಿ ಬಂದಿರ್ತಾರಲ್ಲ ಅವುಗಳನ್ನ ಹೊರತುಪಡಿಸಿ ಇರುವಂತ ಎಲ್ಲಾ ಅಪರಾಧಗಳನ್ನ ನಾವೇನ್ ಕರಿತೀವಿ ಕ್ಯಾಜುವಲ್ ಪ್ರಿಸನರ್ಸ್ ಅಂತ ಹೇಳಿ ಕರಿತೀವಿ. ದೆನ್ ಸಿವಿಲ್ ಪ್ರಿಸನರ್ಸ್ ಅಂದ್ರೆ ಸಿವಿಲ್ ನಾಗರಿಕ ಅಪರಾಧಿಗಳು ಅಥವಾ ಖೈದಿಗಳು. ಅವ್ರು ಯಾರು ಅಂತಂದ್ರೆ ಎನಿ ಪ್ರಿಸನರ್ಸ್ ಹೂ ಈಸ್ ನಾಟ್ ಕಮಿಟೆಡ್ ಟು ಕಸ್ಟಡಿ ಅಂಡರ್ ದ ರಿಟ್ ವಾರಂಟ್ ಆರ್ ಆರ್ಡರ್ ಆಫ್ ಎನಿ ಕೋರ್ಟ್ ಆರ್ ಅಥಾರಿಟಿ ಎಕ್ಸರ್ಸೈಸಿಂಗ್ criminal jurisdiction or by order of court martial and who is not detained. ಅಂದ್ರೆ ಸಾಮಾನ್ಯವಾಗಿ ಸಿವಿಲ್ ಪ್ರಿಸನರ್ಸ್ ಯಾರು ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತ ಇವರಿಗೆ ಏನಿರೋದಿಲ್ಲ ಅಂತಂದ್ರೆ ವಾರಂಟ್ ಇರ್ಲಾರ್ದೆ. ನೋಡಿ, ಕ್ರಿಮಿನಲ್ ನ್ಯಾಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ
ಚಲಾಯಿಸುವಂತ ಯಾವುದೇ ನ್ಯಾಯಾಲಯ ಅಥವಾ ಪ್ರಾಧಿಕಾರದ ರಿಟ್ ವಾರಂಟ್ ಅಥವಾ ಆದೇಶದ ಅಡಿಯಲ್ಲಿ ಅಥವಾ ನ್ಯಾಯಾಲಯದ ಸಮರ ಆದೇಶದ ಪ್ರಕಾರ ಮತ್ತು ಬಂಧನಕ್ಕೊಳಗಾಗದ ಯಾವುದೇ ಕೈದಿ ಅಂದ್ರೆ ಯಾವುದೇ ಆರ್ಡರ್ ಇಲ್ಲದ ಏನು ಇರ್ಲಾದ ಕೋರ್ಟ್ ನಿಂದ ಏನು ಇರ್ಲಾರ್ದನೆ ಬಂಧನಕ್ಕೊಳಗಾದಂತ ವ್ಯಕ್ತಿಯನ್ನ ಏನ್ ಕರೀತಾರ ಅಂತಂದ್ರೆ ಅವರನ್ನ ಸಿವಿಲ್ ಪ್ರಿಸನರ್ಸ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಕಾಂಪಿಟೆಂಟ್ ಅಥಾರಿಟಿ, ಸಮರ್ಥ ಅಧಿಕಾರ ಅಂತ ಹೇಳಿ ಅಧಿಕಾರ. ಇದು ಏನು ಅಂತಂದ್ರೆ ಪ್ರಶ್ನಾರ್ಹ ಎನಿ ಆಫೀಸರ್ಸ್ ಹ್ಯಾವಿಂಗ್ ಜುರಿಡಿಕ್ಷನ್ ಅಂಡ್ ಡ್ಯೂ ಲೀಗಲ್ ಅಥಾರಿಟಿ ಟು ಡೀಲ್ ವಿತ್ ಪರ್ಟಿಕ್ಯುಲರ್ ಮ್ಯಾಟರ್ ಇನ್ ಕ್ವೆಶನ್. ಅಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಅಂತಂದ್ರೆ ಒಂದು ಸಮರ್ಥ ಅಧಿಕಾರಿ ಅಥವಾ ಅಧಿಕಾರ. ಇದು ಪ್ರಶ್ನಾರ್ಹವಾದಂತ ನಿರ್ದಿಷ್ಟ ವಿಷಯಗಳನ್ನ ಎದುರಿಸಲು ನ್ಯಾಯವ್ಯಾಪ್ತಿ ಮತ್ತು ಸರಿಯಾದ ಕಾನೂನು ಅಧಿಕಾರ ಹೊಂದಿರುವಂತ ವ್ಯಕ್ತಿ. ಅಂದ್ರೆ ಸಾಮಾನ್ಯವಾಗಿ ಯಾರು ಮೇಲಾಧಿಕಾರಿಗಳು, ಸಮರ್ಥ ವ್ಯಕ್ತಿ ಅಂತಂದ್ರೆ ಡಿಸಿಗ್ನೇಟೆಡ್ ಜಾಬ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವರು. ಅಂದ್ರೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಂದ್ರೆ ಯಾವುದೇ ರೀತಿಯಂತ ಒಂದು ಪ್ರಶ್ನೆ ಒಂದು ಕಾನೂನು ಅಥಾರಿಟಿಯಲ್ಲಿ ಇರ್ಬೋದು ಅಥವಾ ಯಾವುದೇ ಜುರಿಡಿಕ್ಷನ್ ಇರ್ಬೋದು, ಇದು ಆಫೀಸ್ ಯಾವುದೇ ರೀತಿಯಂತ ಒಂದು ಪ್ರಶ್ನೆಗಳು ಬಂದಾಗ ಅದಕ್ಕೆ ಒಂದು ಸಮರ್ಥವಾದಂತ ಒಂದು ವ್ಯಾಪ್ತಿಯನ್ನ ಕೊಡುವಂತವ್ರು ಯಾರು ಅಂತಂದ್ರೆ ಅದು ಕಾಂಪಿಟೆಂಟ್ ಅಥಾರಿಟಿಯಿಂದ ಮಾಡ್ತಾರ, ಅವ್ರಿಗೆ ನಾವು ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳ್ತೀವಿ. ದೆನ್ ಕನ್ವಿಕ್ಟ್ ಅಂತಂದ್ರೆ ಅಪರಾಧಿ, ಅಂದ್ರೆ ಕಾನೂನನ್ನ ಉಲ್ಲಂಘನೆ ಮಾಡಿದಂತ ವ್ಯಕ್ತಿಗೆ ನಾವು ಕರಿತೀವಿ ಕನ್ವಿಕ್ಟೆಡ್ ಅಂತ ಹೇಳಿ ಕರಿತೀವಿ. ಎನಿ ಪ್ರಿಸನರ್ಸ್ ಅಂಡರ್ ಸೆಂಟೆನ್ಸ್ ಆಫ್ ಕೋರ್ಟ್ ಎಕ್ಸರ್ಸೈಸಿಂಗ್ ಕ್ರಿಮಿನಲ್ ಜುರಿಡಿಕ್ಷನ್ ಆರ್ ಕೋರ್ಟ್ ಮ್ಯಾಟಲ್ and includes a person detained in prison under the provisions of chapter 7th of the Code of Criminal Procedure of 1973 and Prison Act 1900. ಅಂದ್ರೆ ಈ ಒಂದು ಕಾಯ್ದೆಯಲ್ಲಿ ಹೇಳಿದ ಹಾಗೆ ಈ ಒಂದು ಕನ್ವಿಕ್ಟೆಡ್ ಅಂತಂದ್ರೆ ಯಾರು ಅಂತಂದ್ರೆ ಯಾರು ಅಪರಾಧ ಮಾಡಿ ಒಂದು ಶಿಕ್ಷೆಗೆ ಒಳಗಾಗಿದಾರಲ್ಲ ಅಂತವ್ರನ್ನ ನಾವು ಕರಿತೀವಿ ಅಪರಾಧಿ ಅಂತ ಹೇಳಿ ಕರಿತೀವಿ. ಅವು ಎರಡು ಕಾಯ್ದೆಗಳಲ್ಲಿ ಹೇಳ್ತಾರ. ಅಂದ್ರೆ ಏನು ಅಂತಂದ್ರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 8ನೇ ಚಾಪ್ಟರ್ ಹೇಳಿದ ಹಾಗೆ ಮತ್ತು ಅಪರಾಧಿಗಳ ಕಾಯ್ದೆ 1900 ಇದರಲ್ಲಿ ಹೇಳಿದ ಹಾಗೆ ಅವರನ್ನ ನಾವು ಅಪರಾಧಿಗಳು ಅಂತ ಹೇಳಿ ನಾವು ಹೇಳ್ಬಹುದು. ದೆನ್ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸುಧಾರಣಾ ಆಡಳಿತ ಅಂತಂದ್ರೆ ಏನು ಅಂತಂದ್ರೆ ದ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ವಿಸಸ್ ಏಮ್ಡ್ ಅಟ್ ದ ರಿಫಾರ್ಮೇಶನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ದ ಅಫೆಂಡರ್ಸ್. ಅಂದ್ರೆ ಸುಧಾರಣಾ ಆಡಳಿತ ಅಂದ್ರೆ ಏನು ಅಂತಂದ್ರೆ ಕೈದಿಗಳ ಇದೊಂದು ಸೇವೆಯನ್ನ ಕೊಡ್ತಕ್ಕಂತ ಒಂದು ಆಡಳಿತವಾಗಿದ್ದು ಇದ್ರ ಗುರಿ ಏನು ಅಂತಂದ್ರೆ ಕೈದಿಗಳ ಒಂದು ಏನು ಅಂತಂದ್ರೆ ಸುಧಾರಣೆ ಮತ್ತು ಅವರ ಪುನರ್ವಸತಿ ಮಾಡ್ತಕ್ಕಂತ ಗುರಿಯನ್ನು ಹೊಂದಿದಂತ ಒಂದು ಆಫೀಸ್ ಅನ್ನ ಅಥವಾ ಒಂದು ಆಡಳಿತವನ್ನ ನಾವು ಸುಧಾರಣಾ ಆಡಳಿತ ಅಂತ ಹೇಳಿ ಕರಿತೀವಿ. ದೆನ್ ಕರೆಕ್ಷನಲ್ ಪರ್ಸೊನೆಲ್, ತಿದ್ದುಪಡಿ ಸಿಬ್ಬಂದಿ. ಅಂದ್ರೆ ಇವ್ರು ಯಾರು ಇರ್ತಾರ ಅಂತಂದ್ರೆ ಇವರು ತಿದ್ದುಪಡಿ ಸಿಬ್ಬಂದಿ ಅಂದ್ರೆ ಯಾರು ಅಂತಂದ್ರೆ ಪರ್ಸೊನೆಲ್ ಎಂಪ್ಲಾಯ್ಡ್ ಬೈ ದಿ ಕರೆಕ್ಷನಲ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಸುಧಾರಣಾ ಆಡಳಿತದಲ್ಲಿ ಕೆಲಸ ಮಾಡ್ತಕ್ಕಂತ ಉದ್ಯೋಗಿಗಳನ್ನ ತಿದ್ದುಪಡಿ ಆಡಳಿತದಲ್ಲಿ ನೇಮಕಗೊಂಡಂತ ಸಿಬ್ಬಂದಿಗಳನ್ನ ನಾವು ಕರಿತೀವಿ ಕರೆಕ್ಷನಲ್ ಪರ್ಸೊನೆಲ್ ಅಂತ ಹೇಳಿ ಕರಿತೀವಿ. ದೆನ್ ಕೋರ್ಟ್ ಅಂದ್ರೆ ಏನು? ಕೊರೊನೆಲ್ ಅಂಡ್ ಎನಿ ಆಫೀಸರ್ ಲಾಫುಲಿ ಎಕ್ಸರ್ಸೈಸಿಂಗ್ ಸಿವಿಲ್ ಕ್ರಿಮಿನಲ್ ಆರ್ ರೆವಿನ್ಯೂ ಜುರಿಡಿಕ್ಷನ್. ಅಂದ್ರೆ ನ್ಯಾಯಾಲಯಗಳ ಅಂತಂದ್ರೆ ಏನು ಅಂತಂದ್ರೆ ದರೋಡೆಕೋರ ಮತ್ತು ಯಾವುದೇ ಅಧಿಕಾರಿ ಕಾನೂನುಬದ್ಧವಾಗಿ ನಾಗರಿಕ ಅಪರಾಧ ಮತ್ತು ಆದಾಯ ವ್ಯಾಪ್ತಿಯನ್ನ ಚಲಾಯಿಸುತ್ತದೆ. ಯಾವುದೇ ಅಂದ್ರೆ ಸಾಮಾನ್ಯವಾಗಿ ದರೋಡೆಗಳಿರ್ಬೋದು, ನಾಗರಿಕ ಮ್ಯಾಟರ್ಸ್ ಇರ್ಬೋದು, ಅಪರಾಧಿ ಮ್ಯಾಟರ್ಸ್ ಇರ್ಬೋದು, ಮತ್ತೆ ಇತರೆ ಆದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೇಸುಗಳನ್ನ ಡೀಲ್ ಮಾಡ್ತಕ್ಕಂತ ಅಥವಾ ಪರಿಧಿಯನ್ನು ಹೊಂದತಕ್ಕಂತ ಒಂದು ಸ್ಥಳವನ್ನ ನಾವು ಕೋರ್ಟ್ ಅಥವಾ ನ್ಯಾಯಾಲಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಡೆಟೆನ್ಯೂ ಅಂತಂದ್ರೆ ಏನು ಅಂತಂದ್ರೆ ಎನಿ ಪರ್ಸನ್ ಡಿಟೈನ್ಡ್ ಇನ್ ದ ಪ್ರಿಸನ್ ಅಟ್ ದ ಆರ್ಡರ್ ಆಫ್ ದ ಕಾಂಪಿಟೆಂಟ್ ಅಥಾರಿಟಿ ಅಂಡರ್ ದ ರಿಲಿವೆಂಟ್ ಪ್ರಿವೆಂಟಿವ್ ಲಾಸ್. ಅಂದ್ರೆ Hello, ma'am. ತಡೆ ಮನೆ Okay, ma'am.
ಗೌರ್ಮೆಂಟ್ ಅಂತಂದ್ರೆ ಗೌರ್ಮೆಂಟ್ ಆಸ್ ಡಿಫೈನ್ಡ್ ಇನ್ ದ ಇಂಡಿಯನ್ ಪೆನಲ್ ಕೋಡ್ 1860 ಸೆಂಟ್ರಲ್ ಆಕ್ಟ್ ಎಷ್ಟಿದು 50 45 ಅಂದ್ರೆ ಒಂದು ಸಾಮಾನ್ಯವಾಗಿ ಸರ್ಕಾರ ಅಂತಂದ್ರೆ ಏನು ಅಂತಂದ್ರೆ ಭಾರತೀಯ ದಂಡ ಸಂಹಿತೆ 1860ರಲ್ಲಿ ವ್ಯಾಖ್ಯಾನಿಸಲಾದ ಸರ್ಕಾರ ಅಂತಂದ್ರೆ 1860 ಕೇಂದ್ರ ಕಾಯ್ದೆ 49 ಪ್ರಕಾರ ಸರ್ಕಾರ ಅಂತಂದ್ರೆ ಏನು ಅಂತಂದ್ರೆ ಇದೊಂದು ಭಾರತೀಯ ದಂಡ ಸಂಹಿತೆಯಲ್ಲಿ ವ್ಯಾಪಿಸಲಾದಂತ ಸರ್ಕಾರ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತಂದ್ರೆ ಆವಾಸ ಸ್ಥಾನ ಅಂತ ಹೇಳ್ತೀವಿ, ಅಥವಾ ಕಾನೂನು ಅಥವಾ ನಿಯಮಗಳ ನಿಬಂಧನೆಗಳಿಗೆ ಅನುಗುಣವಾಗಿ ಕೈದಿಗಳನ್ನ ವರ್ಗೀಕರಿಸಲಾಗಿದೆ. ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲೇನಾಗ್ತದೆ ಅಂತಂದ್ರೆ ಇವರು ಯಾರು ಅಂತಂದ್ರೆ ಪ್ರಿಸನರ್ಸ್ ಕ್ಲಾಸಿಫೈಡ್ ಸಚ್ ಆಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ಸ್ ಆಫ್ ದ ಲಾ ಆರ್ ರೂಲ್ಸ್, ಅಂದ್ರೆ ಕಾಯ್ದೆ ಅಥವಾ ಒಂದು ರೂಲ್ ಕೆಳಗಡೆ ನಿಯಮಗಳು ಅಥವಾ ಕಾನೂನು ಅಥವಾ ನಿಯಮಗಳ ನಿಬಂಧನೆಗೆ ಅನುಗುಣವಾಗಿ ಕೈದಿಗಳನ್ನ ವರ್ಗೀಕರಿಸುವಂತ ಒಂದು ಸ್ಥಳವನ್ನ ಆವಾಸ ಸ್ಥಾನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ history ticket. The history ticket exhibiting such information as is required in respect of each prisoner by the act or the rules there under. ಅಂದ್ರೆ ಹಿಸ್ಟ್ರಿ ಟಿಕೆಟ್ ಅಂತಂದ್ರೆ ಅಥವಾ ಇದಕ್ಕೆ ನಾವು ಐತಿಹಾಸಿಕ ಒಂದು ಟಿಕೆಟ್ ಅಂತಾನೂ ಕರಿತೀವಿ. ಇದೇನು ಐತಿಹಾಸಿಕ ಟಿಕೆಟ್ ಅಂತಂದ್ರೆ ಪ್ರತಿ ಕೈದಿಗೆ ಸಂಬಂಧಿಸಿದಂತೆ ಅಗತ್ಯವಿರುವ ಮಾಹಿತಿಯನ್ನ ಪ್ರದರ್ಶಿಸುವ ಟಿಕೆಟ್ ಕಾಯ್ದೆ ಅಥವಾ ಅಲ್ಲಿನ ನಿಯಮಗಳಿಂದ ಕೂಡಿದಂತದ್ದು ಆಗಿದೆ ಅಂತ ಹೇಳಿ ಹೇಳ್ಬೋದು. ಹಿಸ್ಟ್ರಿ ಅಂತಂದ್ರೆ ಅವನ್ ಪೂರ್ತಿ ಅಂತ ಒಂದು ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆಯನ್ನ ಅಲ್ಲಿ ಆ ಒಂದು ಇದ್ರಲ್ಲಿ ಇರ್ತದ. ಆ ಆಧಾರದ ಮೇಲೆ ಏನ್ ಮಾಡ್ತಂತಂದ್ರೆ ಅವರಿಗೆ ಟಿಕೆಟ್ ಅಂತಂದ್ರೆ ಏನು ಅಂತಂದ್ರೆ ಅವ್ನು ಒಳ್ಳೆ ನಡತೆ ಅಂತ ತೋರಿಸಿದ್ರೆ ಆ ಟಿಕೆಟ್ ಅನ್ನ ಕೊಟ್ಟು ಅವ್ರಿಗೆ ಏನ್ ಮಾಡ್ತಾರಂತಂದ್ರೆ ಆಗಾಗ ಸ್ವಲ್ಪ ಕುಟುಂಬಕ್ಕೆ ಅಥವಾ ಫ್ರೆಂಡ್ಸ್ ಗಳಿಗೆ ಭೇಟಿ ಆಗ್ಲಿಕ್ಕೆ ಹಿಂಗೆಲ್ಲ ಅವ್ರೇನ್ ಮಾಡ್ತಾರೆ ಆ ಟಿಕೆಟ್ ಆಧಾರದ ಮೇಲೆ ಹೋಗ್ತಿರ್ತಾರ. ಇಂಪ್ರಿಸನ್ಮೆಂಟ್ ಅಂತಂದ್ರೆ ಕಾರಾಗೃಹದಲ್ಲಿ ಇಡೋದು ಆಸ್ ಡಿಫೈನ್ಡ್ ಇನ್ ದ ಇಂಡಿಯನ್ ಪೆನಲ್ ಕೋಡ್. ಅಂದ್ರೆ ಇದನ್ನ ಏನ್ ಹೇಳ್ತಾರ ಅಂತಂದ್ರೆ ಯಾರು ಅಪರಾಧ ಮಾಡಿರ್ತಾರಲ್ಲ, ಶಿಕ್ಷೆಗೆ ಆಗಿರ್ತಾರಲ್ಲ ಅಂತವ್ರನ್ನ ವ್ಯವಸ್ಥಿತವಾಗಿ ಇಡುವಂತ ಒಂದು ಸ್ಥಳವನ್ನ ಕಾರ್ಯಾಗೃಹ ಅಂತ ಹೇಳಿ ಕರಿತೀವಿ, ಅಥವಾ ಸೆರೆಮನೆ ವಾಸ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಮೇಟ್ ಅಂತಂದ್ರೆ ನಿವಾಸಿ, ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು, ಎನಿ ಪರ್ಸನ್ ಕೆಪ್ಟ್ ಇನ್ ಆನ್ ಇನ್ಸ್ಟಿಟ್ಯೂಷನ್, ಅಂದ್ರೆ ಆ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಪ್ರಿಸನ್ ಅಲ್ಲಿ ಇರ್ತಕ್ಕಂಥ ಇನ್ಮೇಟ್ಸ್, ನಿವಾಸಿಗಳು ಅಂತ ಹೇಳಿ ನಾವು ಹೇಳ್ತೀವಿ. ಯಾವುದೇ ವ್ಯಕ್ತಿಯನ್ನ ಸಂಸ್ಥೆಯಲ್ಲಿ ಇರಿಸುವಂತದ್ದು ಅಂತ ಹೇಳಿ ಹೇಳ್ತೀವಿ. ದೆನ್ ಇನ್ಸ್ಪೆಕ್ಟರ್ ಜನರಲ್ ದ ಹೆಡ್ ಆಫ್ ದ ಡೈರೆಕ್ಟರ್ ಆಫ್ ಪ್ರಿಸನರ್ಸ್, ಅಂದ್ರೆ ಇನ್ಸ್ಪೆಕ್ಟರ್ ಜನರಲ್ ಯಾರು ಇರ್ತಾರ ಅಂತಂದ್ರೆ ಆ ಒಂದು ಇಲಾಖೆಯ ಅಥವಾ ಕಾರ್ಯಾಗೃಹಗಳ ನಿರ್ದೇಶನಾಲಯಗಳ ಮುಖ್ಯಸ್ಥರನ್ನ ನಾವೇನ್ ಕರಿತೀವಿ ಇನ್ಸ್ಪೆಕ್ಟರ್ ಜನರಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಅ ಪ್ಲೇಸ್ ವೇರ್ ಪ್ರಿಸನರ್ಸ್ ಆರ್ ಕೆಪ್ಟ್, ಅಂದ್ರೆ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂಸ್ಥೆ ಅಂದ್ರೆ ಕೈದಿಗಳನ್ನ ಇರಿಸಲಾದಂತ ಒಂದು ಸ್ಥಳ ಅಂತ ಹೇಳಿ ಹೇಳ್ತೀವಿ. ದೆನ್ ಮೆಜಿಸ್ಟ್ರೇಟ್ ಅಂತಂದ್ರೆ ನ್ಯಾಯಾಧೀಶ, ಎನಿ ಪರ್ಸನ್ exercising all or any of the powers of the magistrate under the code of criminal procedure, ಅಂದ್ರೆ ಒಂದು ಕ್ರಿಮಿನಲ್ ಪ್ರೊಸೀಜರ್ ಏನಿದೆಯಲ್ಲ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಡಿಯಲ್ಲಿ ಮೆಜಿಸ್ಟ್ರೇಟ್ ಅನ್ನ ಎಲ್ಲಾ ಅಥವಾ ಯಾವುದೇ ಅಧಿಕಾರವನ್ನ ಚಲಾಯಿಸುವ ವ್ಯಕ್ತಿ ಅಂತ ಹೇಳಿ ಹೇಳ್ಬಹುದು ಮೆಜಿಸ್ಟ್ರೇಟ್ ಅಂತ ಹೇಳಿ. ನೆಕ್ಸ್ಟ್ ಮೆಡಿಕಲ್ ಆಫೀಸರ್ಸ್. ಇನ್ ರಿಲೇಷನ್ ಟು ಪ್ರಿಸನರ್ಸ್, ದಿಸ್ ಈಸ್ ಅ ಗೆಜೆಟೆಡ್ ಆಫೀಸರ್ ಆಫ್ ದ government and includes qualified medical practitioners declared by the general or special order of the government to be a medical officer. ಮೆಡಿಕಲ್ ಆಫೀಸರ್ ಕೂಡ ಒಂದು ಪ್ರಿಸನ್ ಅಲ್ಲಿ ಇರ್ತಕ್ಕಂಥದ್ದು ಇದೆ. ವೈದ್ಯಕೀಯ ಅಧಿಕಾರಿಗಳಂತಂದ್ರೆ ಯಾರು ಅಂತಂದ್ರೆ ಕಾರ್ಯಾಗಾರಗಳಿಗೆ ಸಂಬಂಧಿಸಿದಂತೆ ಇದು ಸರ್ಕಾರದ ಗೆಜೆಟೆಡ್ ಅಧಿಕಾರಿಯಾಗಿದ್ದು, ವೈದ್ಯಕೀಯ ಅಧಿಕಾರಿಯಾಗಲು ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳಿಂದ ಘೋಷಿಸಲ್ಪಟ್ಟ ಅರ್ಹ ವೈದ್ಯಕೀಯ ವೈದ್ಯರನ್ನ ಒಳಗೊಂಡಿದೆ. ಅರ್ಹ ವ್ಯಕ್ತಿ ಅಂತ ಅವ್ರು ಗೆಜೆಟೆಡ್ ಆಫೀಸರ್ ಆಗಿರ್ಬೇಕು ಮತ್ತು ಒಳ್ಳೆ ಕ್ವಾಲಿಫೈಡ್ ಇರ್ತಕ್ಕಂಥ ವ್ಯಕ್ತಿಯನ್ನ ಅಲ್ಲಿ ನೇಮಕ ಮಾಡುವಂತದನ್ನ ನಾವೇನ್ ಕರಿತೀವಿ ಮೆಡಿಕಲ್ ಆಫೀಸರ್ ಅಂತ ಹೇಳ್ತೀವಿ. ದೆನ್ ಮಿಲಿಟರಿ ಪ್ರಿಸನರ್ಸ್, ಅಂದ್ರೆ ಮಿಲಿಟರಿ ಅಪರಾಧಿಗಳು ಅವರನ್ನ ಅಂತಂದ್ರೆ ಪ್ರಿಸನರ್ಸ್ ಕನ್ವಿಕ್ಟೆಡ್ ಬೈ ದಿ ಕೋರ್ಟ್ ಮ್ಯಾಟಿಯಲ್, ಅಂದ್ರೆ ಯಾರು ಒಂದು ನ್ಯಾಯಾಲಯದ ಸಮರದಿಂದ ಶಿಕ್ಷೆಗೊಳಗಾದ ಕೈದಿಗಳಿದಾರಲ್ಲ ಅವರನ್ನ ಕೂಡ ಮಿಲಿಟರಿ ಕೈದಿಗಳು ಅಂತ ಹೇಳಿ ಕರಿತೀವಿ. ಅಫೆನ್ಸ್ ಅಂತಂದ್ರೆ ಅಪರಾಧ, ಎನಿ ಆಕ್ಟ್ ಆರ್ ಒಮಿಷನ್ ಮೇಡ್ ಪನಿಷಬಲ್ ಬೈ ಎನಿ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್, ಅಂದ್ರೆ ಅಫೆನ್ಸ್ ಅಂತಂದ್ರೆ ಏನು ಅಂತಂದ್ರೆ ಅಪರಾಧ, ಯಾವುದೇ ಕಾಯ್ದೆ ಅಥವಾ ಲೋಪವು ಯಾವುದೇ ಕಾನೂನಿನಿಂದ ಜಾರಿಯಲ್ಲಿರುವ ಸಮಯಕ್ಕೆ ಶಿಕ್ಷಾರ್ಹವಾಗಿರುತ್ತದೆ ಅನ್ನೋದನ್ನ ನಾವು ಏನ್ ಕರಿತೀವಿ ಅಪರಾಧ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೇ ಒಂದು ಕಾನೂನು ಉಲ್ಲಂಘನೆ ಮಾಡುವಂತದಿದ್ರೆ, ಆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇದೆ ಅನ್ನುವಂಥದ್ದನ್ನ
ನಾವು ಅಪರಾಧ ಅಂತ ಹೇಳಿ ಹೇಳ್ತೀವಿ. ಇಷ್ಟು ಏನಿದೆ ಅಂತಂದ್ರೆ ವ್ಯಾಖ್ಯಾನಗಳನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡಿದೀವಿ. ಇನ್ನು ಸ್ವಲ್ಪ ಇದೆ. ದೆನ್ ಪ್ರಿಸ್ಕ್ರೈಬ್ಡ್ ಅಂತಂದ್ರೆ ಆಸ್ ಪ್ರಿಸ್ಕ್ರೈಬ್ಡ್ ಬೈ ರೂಲ್ಸ್, ಅಂದ್ರೆ ನಿಯಮಗಳಲ್ಲಿ ಏನ್ ಹೇಳಲಾಗಿದೆ ಅವುಗಳನ್ನ ಆ ರೀತಿಯಾಗಿ ಒಂದು ಬರವಣಿಗೆ ಅಥವಾ ಪೂರ್ವ ನಿರ್ಧಾರಿತ ಅಂತ ಹೇಳಿ ನಾವು ಹೇಳ್ಬೋದು. ಪ್ರಿಸನ್ ಅನ್ನೋದು ಕೂಡ ಒಂದು ಜೈಲು ಅಥವಾ ಪರ್ಮನೆಂಟ್ ಆಗಿ ಅಥವಾ ಟೆಂಪ್ರರಿ ಇರ್ತಕ್ಕಂತ ಒಂದು ಅಪರಾಧಿಗಳನ್ನ ಇರ್ತಕ್ಕಂತ ಒಂದು ಸ್ಥಳ ಅಂತ ಹೇಳ್ತೀವಿ, ಅದು ಕೂಡ ಇಲ್ಲಿದೆ. ನೆಕ್ಸ್ಟ್ ಪ್ರಿಸನರ್ ಅಂತಂದ್ರೆ ಯಾರು ಅಂತಂದ್ರೆ ಅಪರಾಧಿಗಳು ಅಥವಾ ಖೈದಿಗಳು ಅಂತ ಹೇಳಿ. ಅಪರಾಧಿ ಮತ್ತು ಖೈದಿ ಬೇರೆ ಬೇರೆ ಆಗ್ತಾರ. ಅಪರಾಧಿ ಅಂತಂದ್ರೆ ಇದು ಕನ್ವಿಕ್ಟೆಡ್. ಇವರು ಪ್ರಿಸನರ್ಸ್ ಅಂತಂದ್ರೆ ಅಪರಾಧಿ, ಶಿಕ್ಷೆಗೆ ಒಳಗಾದಂತ ವ್ಯಕ್ತಿಗಳು, ಶಿಕ್ಷೆಯನ್ನ ಅನುಭವಿಸಿದವರು, ಅವ್ರಿಗೆ ನಾನು ಕರಿತೀವಿ ಪ್ರಿಸನರ್ಸ್ ಅಂತ ಕರಿತೀವಿ, ಖೈದಿಗಳು ಅಂತೇಳಿ. ಅವ್ರು ಯಾರು ಅಂತಂದ್ರೆ ಎನಿ ಪ್ರಿಸನ್ ಕನ್ಫೈನ್ಡ್ ಇನ್ ಪರ್ಸನ್ ಪ್ರಿಸನ್ ಅಂಡರ್ ದ ಆರ್ಡರ್ ಆಫ್ ಕಾಂಪಿಟೆಂಟ್ ಅಥಾರಿಟಿ, ಅಂದ್ರೆ ಸಮರ್ಥ ಅಧಿಕಾರಿಯಿಂದ ಆದೇಶದ ಮೇರೆಗೆ ಜೈಲಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಪ್ರಿಸನರ್ಸ್ ಅಂತ ಹೇಳಿ ಕರೀತಾರ. ದೆನ್ ಪ್ರೊಬೇಷನ್ ಆಫೀಸರ್, ಇವರು ಬಂದ್ ವಿಮೋಚನೆ ಅಧಿಕಾರಿ ಅಥವಾ ಪರೀಕ್ಷಾರ್ಥ ನಡತೆ ಅಧಿಕಾರಿ ಅಂತ ಹೇಳಿ ಹೇಳ್ತೀವಿ. ಇದು ಕೂಡ 1958ರ ಒಂದು ಅಪರಾಧಿ ಪರೀಕ್ಷಾ ಕಾಯ್ದೆ ಅದ. ಆ ಕಾಯ್ದೆಯಲ್ಲಿ ಹೇಳಿದ ಹಾಗೆ ಇವರು ಕೂಡ ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾರ, ಪ್ರೊಬೇಷನರ್ ಆಫೀಸರ್ ಅಂತ ಹೇಳಿ. ನೆಕ್ಸ್ಟ್ ಪ್ರೊಹಿಬಿಟೆಡ್ ಆರ್ಟಿಕಲ್ ಅಂತಂದ್ರೆ ಏನು ಅಂತಂದ್ರೆ ನಿಷೇಧಿತ ಲೇಖನ. ಕಾಯ್ದೆ ಅಥವಾ ನಿಯಮಗಳ ಪ್ರಕಾರ ಜೈಲಿನೊಳಗೆ ಪರಿಚಯಿಸಲು ಅಥವಾ ತೆಗೆದುಹಾಕಲು ಸಾಧ್ಯವಾಗದ ಲೇಖನ. ಅಂದ್ರೆ ಆ ಕಾಯ್ದೆಯಲ್ಲಿ ಇರುವಂತ ಒಂದು ಏನು ಅಂತ ಕಾಯ್ದೆ ಅಥವಾ ನಿಯಮಗಳು ಇರ್ತಕ್ಕಂತ ಒಂದು ನಿಯಮದ ಪ್ರಕಾರ ಒಂದು ಜೈಲಿನೊಳಗೆ ಪರಿಚಯಿಸಲು ಅಥವಾ ತೆಗೆದು ಹಾಕ್ಲಿಕ್ಕೆ, ಅಂದ್ರೆ ಒಂದು ಆರ್ಟಿಕಲ್ ಏನಿದೆ ಅಂತಂದ್ರೆ ಅದ್ರಲ್ಲಿ ಹೊಸದನ್ನ ಹಾಕೋದು, ಇದನ್ನ ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಕರಿತೀವಿ ಪ್ರೊಹಿಬಿಟೆಡ್ ಆರ್ಟಿಕಲ್ ಅಂತ ಹೇಳ್ತೀವಿ. ದೆನ್ ರಿಮೈಂಡ್ ಪ್ರಿಸನರ್ಸ್, ಅಂದ್ರೆ ಕೈದಿಯನ್ನ ನೆನಪಿಸೋದು. ಅಂದ್ರೆ ಎಂತ ಕೈದಿಗಳು, ನೆನಪಿಸುವಂತ ಕೈದಿಗಳು ಯಾರು ಅಂತಂದ್ರೆ ಪರ್ಸನ್ ಹೂ ಹ್ಯಾಸ್ ಬೀನ್ ರಿಮೈಂಡೆಡ್ ಬೈ ದಿ ಕೋರ್ಟ್ ಟು ಪ್ರಿಸನ್ ಕಸ್ಟಡಿ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಬೈ ದ ಪೊಲೀಸ್. ಅಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಅರೆಸ್ಟ್ ಇದರಿಂದ ಕಸ್ಟಡಿ ಬಂದಂತ ಪ್ರಿಸನ್ ಅಲ್ಲಿ ಪೊಲೀಸ್ನಿಂದ ಬಂದಂತ ಕಸ್ಟಡಿ ಬಂದಂತ ವ್ಯಕ್ತಿಗಳ ಒಂದು ಕೇಸ್ಗಳು, ತನಿಖೆಗಳು ಯಾವ್ದಾದ್ರು ಪೆಂಡಿಂಗ್ ಇದ್ರೆ ಅವುಗಳನ್ನ ನೆನಪಿಸುವಂತ ಕೆಲಸಕ್ಕೆ ನಾವು ಕರಿತೀವಿ ರಿಮೈಂಡ್ ಪ್ರಿಸನರ್ಸ್ ಅಂತ ಕರಿತೀವಿ. ದೆನ್ ರೆಮಿಷನ್ ಸಿಸ್ಟಮ್ ಅಂತಂದ್ರೆ ಅಲ್ಲಿ ಕೂಡ ಕೈದಿಗಳ ಶಿಕ್ಷೆಯ ಪರಿಹಾರವನ್ನು ನಿಯಂತ್ರಿಸಲಿಕ್ಕೆ ಜಾರಿ ಇರುವಂತ ನಿಯಮಗಳು. ದೆನ್ ಸುಪ್ರಿಡೆಂಟ್ ಅಂತಂದ್ರೆ ಯಾರು ಅಂತಂದ್ರೆ ಓವರಾಲ್ ಆಗಿ ಆ ಸಂಸ್ಥೆಯನ್ನ ನಡೆಸಿಕೊಂಡ ಹೋಗುವಂತ ಅಥವಾ ಮೇಲ್ವಿಚಾರಣೆ ಮಾಡ್ತಕ್ಕಂತ ಒಂದು ಸರ್ಕಾರದಿಂದ ನೇಮಕವಾದಂತ ಒಂದು ಸಮರ್ಥ ಅಧಿಕಾರಿ ಅಂತ ಹೇಳಿ ನಾವು ಹೇಳ್ತೀವಿ. ದೆನ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತಂದ್ರೆ ವಿಚಾರಣಾಧೀನ ಕೈದಿಗಳು. ಇವರ ವಿಚಾರಣೆ ಇನ್ನೂ ಶಿಕ್ಷೆಗೆ ಒಳಗಾಗಿಲ್ಲ, ಆದ್ರೆ ಇವರ ಕೇಸಿನ ವಿಚಾರಣೆ ಕೋರ್ಟ್ ನಲ್ಲಿ ನಡೆಯುತ್ತದ ಅಂತ ವ್ಯಕ್ತಿಗಳನ್ನ ನಾವೇನ್ ಕರಿತೀವಿ ವಿಚಾರಣಾಧೀನ ಕೈದಿಗಳು ಅಂತ ಹೇಳಿ ಕರಿತೀವಿ. ದೆನ್ ಯಂಗ್ ಅಫೆಂಡರ್ಸ್ ಅಂದ್ರೆ ಯುವ ಅಪರಾಧಿಗಳು ಯಾರು ಅಂತಂದ್ರೆ ಅ ಪರ್ಸನ್ ಹೂ ಹ್ಯಾಸ್ ಅಟೈನ್ಡ್ ದ ಏಜ್ ಆಫ್ 18 years and has not attained to the 21 years, ಅಂದ್ರೆ 18 ವರ್ಷ ಆಗಿ 21 ವರ್ಷ ಒಳಗೆ ಇರ್ತಕ್ಕಂತ ವ್ಯಕ್ತಿಯನ್ನ ನಾವು ಕರಿತೀವಿ ಯುವ ಅಪರಾಧಿ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ. ಇಷ್ಟು 1ನೇ ಚಾಪ್ಟರ್ ಅಲ್ಲಿ ಇರ್ತಕ್ಕಂತ ಒಂದು ವ್ಯಾಖ್ಯಾನಗಳು. ಇಷ್ಟೆಲ್ಲ ವ್ಯಾಖ್ಯಾನಗಳು ಏನು ಅಂತಂದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರ್ಬೇಕು. ಯಂಗ್ ಅಫೆಂಡರ್ಸ್ ಅಂತಂದ್ರೆ ಯಾರು, ಪ್ರಿಸನರ್ ಅಂತಂದ್ರೆ ಯಾರು, ಕನ್ವಿಕ್ಟ್ ಅಂದ್ರೆ ಏನು, ಕೋರ್ಟ್ ಅಂದ್ರೆ ಏನು, ಪ್ರಿಸನ್ ಅಂದ್ರೆ ಏನು, ಪ್ರಿಸನರ್ ಅಂದ್ರೆ ಏನು, ಇವೆಲ್ಲವೂ ಕೂಡ ಏನಾಗಿದೆ ಅಂತಂದ್ರೆ ಈ ಒಂದು 1ನೇ ಅಧ್ಯಾಯದಲ್ಲಿ ಎಲ್ಲವುಗಳನ್ನು ಕೂಡ ಒಂದು ಅಲ್ಲಿ ಇರ್ತಕ್ಕಂತ ಒಂದು ಶಬ್ದಗಳ ವ್ಯಾಖ್ಯಾನಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಹೇಳ್ಬಹುದು. ಇಷ್ಟು ಇವತ್ತು ಸಾಕನ್ನಿಸ್ತದ. ನಾಳೆ 2ನೇ ಚಾಪ್ಟರ್ ಇದು ಮಾಡೋಣ. ಯಾಕಂತಂದ್ರೆ ಒಂದ್ 2-3 ಚಾಪ್ಟರ್ ಬೇಕಾಗ್ತದೆ ಇದಕ್ಕ. ಅಂದ್ರೆ ನಾನು ಸ್ವಲ್ಪ ಬ್ರೀಫ್ ಮಾಡೇನೆ ಹೇಳ್ತೀನಿ, ಯಾಕಂದ್ರೆ ಇಷ್ಟೆಲ್ಲ ಡಿಟೇಲ್ ಆಗಿ ಹೇಳೋದಿಲ್ಲ. 1ನೇ ಚಾಪ್ಟರ್ ಯಾಕೆ ಹೇಳಿದೆ ಅಂತಂದ್ರೆ ನಿಮ್ಗೂ ಕೂಡ ಆ ವರ್ಡ್ಸ್ ಗಳು ಗೊತ್ತಿರ್ಲಿ ಅಂತ. ಕನ್ವಿಕ್ಟೆಡ್ ಅಂತ ಹೇಳಿ ನಾನು ಮಾತಾಡ್ತಿರ್ತೀನಿ, ನಿಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ನಾನು ಪ್ರಿಸನರ್ ಅಂತ ಇರ್ತೀನಿ, ನೀವು ಪ್ರಿಸನರ್ ಅಂತಂದ್ರೆ ಯಾರು ಅಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ಆ ಎಲ್ಲಾ ಒಂದು ಶಬ್ದಗಳ ಒಂದು ವರ್ಡ್ಗಳ ಉಚ್ಚಾರಣೆಯನ್ನ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಏನಾಗ್ತದೆ ಅಂತಂದ್ರೆ ನಿಮ್ಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು 1ನೇ ಚಾಪ್ಟರ್ ಡಿಟೇಲ್ ಆಗಿ ಹೇಳಿದೀನಿ. ಈಗ 2ನೇ ಚಾಪ್ಟರ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಬ್ರೀಫ್ ಆಗಿ ಹೇಳುವಂತ ಒಂದು ಪ್ರಯತ್ನವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಓಕೆ. ಅಟೆಂಡೆನ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಯಾಕೋ ನೆಟ್ದು.